आधार मति न लखई जिहि मति लखई सो मई शुद्ध अपार अब्धि अपार स्वरूप मम लहरी विष्णु महेश विधिर विचंदा नयमाम सच्चिदानंद गणेश जागृपालु सर्वज्ञो किय भारत मुनिजान तापोत उपादितै मोमयि मिथ्याभान पैजिहि ज्ञानै बिन जगत मनहु जेवरिताम न सैबु जग जगतिहि लहै सोहम आपे आप बोधचारी जाको सुकृति भजत राम निष्काम सोमेरु है आत्माम काहू करो प्रणाम सोमेरु है आत्माम काहू करो प्रणाम। सद्गुरु श्री पंडित पीताम्बर श्री महाराज की जय। सद्गुरु श्री साधु निश्चलदास श्री महाराज की जय। सद्गुरु श्री शरणबसव स्वामी श्री महाराज की जय। जय मंगलम जय नम पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಗುರುಮಾತೆಯಾದ ಗೌರವಂತಾಯವರು ಸುಶ್ರಾವ್ಯವಾಗಿ ಮಧುರವಾಗಿ ತಮ್ಮದೇ ಆದಂತಹ ಒಂದು ಧಾಟಿಯಲ್ಲಿ ವಸ್ತು ನಿರ್ದೇಶ ರೂಪ ಮಂಗಲವನ್ನ ಪ್ರಸ್ತುತಪಡಿಸಲು ಅವರಿಗೆ ಉತ್ಪೂರ್ವವಾದಂತಹ ಅಭಿನಂದನೆಗಳು. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂತಹ ಶರಣಬಸವ ಮಹಾಸ್ವಾಮೀಜಿಯವರಿಂದ ಈ ವಿಚಾರ ಸಾಗರದ ಎಂಬ ಗ್ರಂಥದಲ್ಲಿ ಮೋಕ್ಷದ ವಿಚಾರಗಳನ್ನು ಪ್ರಸ್ತುತಪಡಿಸುತ್ತದೆ. ತಾವೆಲ್ಲ ಆಲಿಸಬೇಕು ಅಂತ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ, ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ, 181ನೇ ವಿಷಯಾಂಕ ಅಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ, ಅಪರೋಕ್ಷ ಬ್ರಹ್ಮಜ್ಞಾನ ಎರಡನ್ನೂ ಸೇರಿಸಿ ದ್ವಿವಿಧ ಜ್ಞಾನ ಅಂತಾರೆ. ಅದಕ್ಕೆ ದ್ವಿವಿಧ ಜ್ಞಾನ. ಮತ್ತೆ 102ನೇ ವಿಷಯಾಂಕ ಇದರಲ್ಲಿ ಮುಂದುವರಿತಾ ನಾನು ಬ್ರಹ್ಮನಿರುತ್ತೇನೆ, ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿರುತ್ತೇನೆ ಎಂಬ ಯಾವ ಅಪರೋಕ್ಷ ಜ್ಞಾನವಿರುತ್ತದೆಯೋ ಅದೇನ್ ಮಾಡ್ತದ, ಸಕಲ ಅವಿದ್ಯಾಜಾಲಕ್ಕೆ ವಿರೋಧಿಯಾಗಿದೆ. ಅವಿದ್ಯಾಜಾಲ ಅಂದ್ರೆ ಅಜ್ಞಾನ ಪ್ಲಸ್ ಆವರಣ, ಆವರಣದೊಳಗೆ ಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ ಪ್ಲಸ್ ಭ್ರಾಂತಿ. ಈ ಎಲ್ಲ ಜಾಲ ಏನದ ಎಲ್ಲ ಸರ್ವನಾಶ ಮಾಡ್ತದದು. ಯಾವ ರೀತಿ ಕುಂಬಾರ ಮಾಡಿದ 1,000 ಗಡಿಗೆಗಳಿಗೆ ಒಡೆಯಲು 1 ಬಡಿಗೆ ಸಾಕು, ಅದೇ ರೀತಿ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು
ಮಹಾವಾಕ್ಯವನ್ನು ನಾವು ಅನುಭವಕ್ಕೆ ತಂದುಕೊಂಡ್ರೆ ಎಲ್ಲ ಅಜ್ಞಾನ ನಾಶ ಆಗಿ ಹೋಗ್ಬಿಡ್ತದೆ. ಒಂದು ಅಪರೋಕ್ಷ ಬ್ರಹ್ಮಜ್ಞಾನವು ಇಡೀ ಅವಿದ್ಯೆ ಜಾಲವನ್ನೇ ನಾಶ ಮಾಡುತ್ತದೆ. ಅಜ್ಞಾನ ಅಂದ್ರೆ ನಾನು ಬ್ರಹ್ಮವನ್ನು ತಿಳಿಯುವುದಿಲ್ಲ, ಬ್ರಹ್ಮ ಅಂದ್ರೆ ಏನಂತ ನನಗೆ ಗೊತ್ತಿಲ್ಲ ಅಂತ. ಆವರಣ ಅಂದ್ರೆ ಎರಡು ಪ್ರಕಾರ, ಒಂದು ಬ್ರಹ್ಮ ಇರುವುದಿಲ್ಲ, ಮತ್ತೆ ಇನ್ನ ಒಂದೇನದ ಬ್ರಹ್ಮ ತೋರುತ್ತಿಲ್ಲ. ಬ್ರಹ್ಮ ಇಲ್ಲ ಅನ್ನೋದು ಅಸತ್ವಪಾದಕ ಆವರಣ, ಬ್ರಹ್ಮ ತೋರುತ್ತಿಲ್ಲ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ ಅನ್ನೋದು ಅಭಾನಪಾದಕ ಆವರಣ. ಮತ್ತು ಭ್ರಾಂತಿ ಅಂತಂದ್ರೆ ಅನಾತ್ಮಗಳ ಲಕ್ಷಣಗಳು ಆತ್ಮದಲ್ಲಿ ತೋರುವುದು. ನಾನು ಪಾಪ ಪುಣ್ಯ ಮಾಡ್ತೀನಿ, ಕರ್ತ ಭೋಕ್ತ ನಾನೇ ಅದೀನಿ, ಹುಟ್ಟವನು ಸಾಯವನು ನಾನೇ ಅದೀನಿ, ಸುಖ ದುಃಖ ಅನುಭವಿಸೋ ನಾನೇ ಅದೀನಿ ಅಂತೇಳಿ ಆತ್ಮನಲ್ಲಿ ಇದು ಭ್ರಾಂತಿ ಆಗ್ಲಿಕ್ಕತ್ತದ. ಅನಾತ್ಮದ ಲಕ್ಷಣಗಳು ಆತ್ಮದಲ್ಲಿ ತೋರದ ಭ್ರಾಂತಿ. ಇಷ್ಟು ಯಾವ ಅವಿದ್ಯಾಜಾಲವಿರುತ್ತದೆಯೋ ಅದನ್ನು ಅಪರೋಕ್ಷ ಬ್ರಹ್ಮಜ್ಞಾನ ನಾಶ ಮಾಡುತ್ತದೆ. ಅದಕ್ಕೆ ಇದು ಅಪರೋಕ್ಷ ಬ್ರಹ್ಮಜ್ಞಾನ ಇಷ್ಟೇ ಹೇಳಿದ್ರೆ ಮುಗಿಯಂಗಿಲ್ಲ. ಇದಕ್ಕೆ ವಿಚಾರ ಚಂದ್ರೋದಯದೊಳಗೆ ಹೋಗಿ ನಾವು ಕಲಾ 1 ಅಂದರೆ ಉಪೋದ್ಘಾತ ವರ್ಣನದಲ್ಲಿ ಪ್ರಶ್ನೆ 11ರಿಂದ 21 ತನಕ ನಾವು ಚರ್ಚೆ ಮಾಡಬೇಕು. ಅದರೊಳಗೆ 1ನೇದೇನದ ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು ಅಂದ್ರೆ ನಾನು ಸಚ್ಚಿದಾನಂದ ರೂಪ ಬ್ರಹ್ಮನಾಗಿರುವೆ. ಬ್ರಹ್ಮ ಅಂದ್ರೆ ಮತ್ತೇನು ಅನ್ಕೋಬಾರದು, ದೊಡ್ಡದು. ಎಷ್ಟು ದೊಡ್ಡದು? ಅದಕ್ಕಿಂತ ದೊಡ್ಡದು ಮತ್ತೊಂದೇನೂ ಇಲ್ಲ. ಅಂದ್ರೆ ನನ್ನ ಒಂದು ಅಸ್ತಿತ್ವ ಎಷ್ಟು ದೊಡ್ಡದು ಅಂತಂದ್ರೆ ನನಗಿಂತ ದೊಡ್ಡದು ಮತ್ತೊಂದು ಏನೂ ಇಲ್ಲ ಅನ್ನಷ್ಟು ದೊಡ್ಡದಾದಂಥ ಬ್ರಹ್ಮದ ಅಸ್ತಿತ್ವ ನನ್ನಲ್ಲಿ ಅದ. ಅದಕ್ಕೆ ಶಿವೋಹಂ, ಶಿವ ಅಂದ್ರೆ ಒಂದೇ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಒಂದೇ. ಈ ರೀತಿ ತಿಳಿದುಕೊಳ್ಳೋದು. 2ನೇದೇನದ ಈ ಒಂದು ಬ್ರಹ್ಮಜ್ಞಾನ ಅಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗುತ್ತದೆ ಅಂತಂದ್ರೆ ಗುರುಗಳ ಮುಖದಿಂದ ವೇದೋಕ್ತ ತತ್ವಮಸ್ಯಾದಿ ಮಹಾವಾಕ್ಯಗಳ ಅರ್ಥಗಳ ಮನನ, ನಿಧಿಧ್ಯಾಸನ, ಶ್ರವಣ, ಏನೇನು ಇವೆಲ್ಲ ಮಾಡ್ತಿರಲ್ಲ, ಶ್ರವಣ, ಮನನ, ನಿಧಿಧ್ಯಾಸನ. ತತ್ವಮಸ್ಯಾದಿ ಮಹಾವಾಕ್ಯಗಳ ಶ್ರವಣ, ಅರ್ಥದ ಶ್ರವಣ, ಬರೀ ಶಬ್ದದ ಶ್ರವಣ ಅಲ್ಲ, ಅರ್ಥದ ಶ್ರವಣ, ಮನನ, ನಿಧಿಧ್ಯಾಸನ, ತತ್ವ ಪದಾರ್ಥ ಶೋಧನೆಗಳಿಂದ ಈ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಈ ಅಪರೋಕ್ಷ ಬ್ರಹ್ಮಜ್ಞಾನ ಎಷ್ಟು ಪ್ರಕಾರದವ ಅಂದ್ರೆ ಒಂದು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಇನ್ನೊಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಮತ್ತೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತಂದ್ರೆ ಅಸಂಭಾವನಾ ದೋಷ ಮತ್ತು ವಿಪರೀತ ಭಾವನಾ ದೋಷಗಳನ್ನು ಮತಿಯಲ್ಲಿ ತುಂಬಿಕೊಂಡು, ಒಳಗೆ ದೋಷಗಳನ್ನು ತುಂಬಿಕೊಂಡು ಏನ್ ಮಾಡ್ತೀವಿ, ಮೇಲೆ ಗುರುಗಳು ಜೀವೋ ಬ್ರಹ್ಮ ಇವ ನಾಪರಹ, ನೀನೇ ಬ್ರಹ್ಮನಿದ್ದೀಯಾ, ತತ್ವಮಸಿ ಅಂತ ಹೇಳಿದಾಗ ಹೌದ್ರಿ ನಾ ಬ್ರಹ್ಮದೀನಿ ಅಂತ ಸತ್ಸಂಗದಾಗ ಒಪ್ಕೊಳ್ಳೋದು. ಒಳಗಿದ್ರ ಈ ದೋಷಗಳನ್ನು ಇಟ್ಕೊಂಡಿದ್ರಂತಂದ್ರೆ ಅವರಿಗೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಲ್ಲ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದ. ದೋಷ ಸಹಿತ ಜೀವ ಬ್ರಹ್ಮರ
ಏಕತ್ವವನ್ನ ನಿಶ್ಚಯ ಮಾಡ್ಕೊಳ್ಳೋದು. ಜೀವ ಬ್ರಹ್ಮ, ಬ್ರಹ್ಮನೇ ಜೀವ, ಜೀವನೇ ಬ್ರಹ್ಮ ಅಂತ ಹೇಳಕ್ಕೆ ಬಾಯಿಲೆ ಅನ್ನೋದು. ಮತ್ತೇನಾಗೋದು, ಒಳಗ ಜೀವ ಬೇರೆ ಬ್ರಹ್ಮ ಬೇರೆ ಅನ್ನೋಂಥದ್ದು ಭೇದ ಭಾವ. ಒಳಗ ಭೇದ ಭಾವ ಇಟ್ಕೊಂಡು ಮ್ಯಾಲ ಒಂದೇ ಅಂತ ಹೇಳಿದ್ರೆ ಅದು ಏನಂತಾರೆ, ಅದಕ್ಕೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಮತ್ತು ಅಸಂಭಾವನಾ ದೋಷ ಅಂದ್ರೆ ಏನು ಅಂತಂದ್ರೆ, ಇದ್ರೊಳಗೆ ಅಸಂಭಾವನಾ ದೋಷ ಮತ್ತು ವಿಪರೀತ ಭಾವನಾ ದೋಷಗಳಂತದವ. ಅದಕ್ಕೆ ಅಸಂಭಾವನಾ ದೋಷ ಅಂದ್ರೆ ಏನು ಅಂತಂದ್ರೆ, ಬುದ್ಧಿಯಲ್ಲಿ ಜೀವ ಬ್ರಹ್ಮರ ಏಕತ್ವದ ಬಗ್ಗೆ ಸಂಶಯ ತುಂಬಿಕೊಂಡಿರುವುದು. ಬುದ್ಧಿ ಒಳಗ ಜೀವ ಬ್ರಹ್ಮರ ಏಕತ್ವ ಹೌದಾ ಇಲ್ಲ ಅಂತೇಳಿ. ಅದಕ್ಕೆ ಅಸಂಭಾವನಾ ದೋಷದೊಳಗ ಎಷ್ಟು ಪ್ರಕಾರ ಅದಾವಪ್ಪ ಅಂತಂದ್ರೆ, ಪ್ರಮಾಣಗತ ಸಂಶಯ, ಇನ್ನ ಒಂದು ಪ್ರಮೇಯಗತ ಸಂಶಯ. ಈ ಪ್ರಮಾಣಗತ ಸಂಶಯ ಅಂದ್ರೆ ಏನು ಅಂದ್ರೆ, ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ಮತ್ತೆ ನೀವು ಯಾವ ಗ್ರಂಥಗಳನ್ನ ಓದುವುದಕ್ಕ ಹಿಡ್ಕೊಂಡಿರಿ, ಅವು ಜೀವ ಬ್ರಹ್ಮರ ಭೇದವನ್ನು ಪ್ರತಿಪಾದನೆ ಮಾಡುತ್ತವೆಯೋ ಅಥವಾ ಅಭೇದವನ್ನು ಪ್ರತಿಪಾದನೆ ಮಾಡುತ್ತವೆಯೋ, ಆ ಒಂದು ಗ್ರಂಥದ ಬಗ್ಗೆ ಡೌಟ್. ಅದಕ್ಕೆ ಡೌಟ್ ಇನ್ ಬುಕ್ಸ್. ಗ್ರಂಥದಲ್ಲಿ ಡೌಟ್ ಇತ್ತಂತಂದ್ರೆ ಅದು ಪ್ರಮಾಣಗತ. ಗ್ರಂಥಗಳಿಗೆ ಪ್ರಮಾಣಗಳು ಅಂತಾರೆ. ನೋಡ್ರಿ ಎಷ್ಟು ಕಡೆ ಅದು ಪ್ರಮಾಣ ಅನ್ನೋ ಶಬ್ದ ಬಳಸ್ತಾರೆ. ಶಾಸ್ತ್ರ ವೇದಗಳಿಗೆಲ್ಲ ಪ್ರಮಾಣ ಅಂತಾರೆ, ಮತ್ತ ಪಂಚ ಜ್ಞಾನೇಂದ್ರಿಯಗಳಿಗೆ ಪ್ರಮಾಣಗಳು ಅಂತಾರೆ. ಬಹಳ ಕಡೆ ಈ ಪ್ರಮಾಣ ಅನ್ನೋ ಶಬ್ದ ಬಳಸ್ತಿರ್ತಾರ. ಇಲ್ಲಿ ಏನ್ ಮಾಡ್ತಾರ, ಪ್ರಮಾಣ ಅಂತಂದ್ರೆ ಶಾಸ್ತ್ರಗಳು. ಇವುಗಳು ಈ ಜೀವ ಬ್ರಹ್ಮರ ಭೇದ ಹೇಳ್ತದೋ ಅಭೇದ ಹೇಳ್ತದೋ ಅನ್ನೋದು ಗೊತ್ತಿರಲಾರ್ದೆ ಸುಮ್ಮನೆ ಏನೋ ಒಂದು ಬುಕ್ ಓದ್ಕೋತ ಕೂತಿರೋದು. ಆಮೇಲೆ ಪ್ರಮೇಯಗತ ಸಂಶಯ ಅಂದರೇನು? ಪ್ರಮೇಯಗತ ಸಂಶಯ ಅಂದ್ರೆ ಇದೇನದ, ತನ್ನೊಳಗೆ ಡೌಟ್. ಇದು ಪ್ರಮೇಯಗತ ಸಂಶಯ ಅಂತಂದ್ರೆ ಬುಕ್ನಾಗಿನ ಡೌಟ್ ಅಲ್ಲದು. ಪ್ರಮೇಯಗತ ಸಂಶಯ ಅಂದ್ರೆ, ಪ್ರಮೇಯ ಅಂದರೆ ವಿಷಯ. ಅಂದ್ರೆ ಜೀವ ಬ್ರಹ್ಮರ ಭೇದವು ಸತ್ಯವೋ ಅಥವಾ ಮಿಥ್ಯವೋ, ಭೇದ ಸತ್ಯವೋ ಏನು ಅಭೇದ ಸತ್ಯವೋ ಅಂಥೇಳಿ ಈ ರೀತಿಯಾದ ಸಂಶಯ. ತಿಳಿಲಕತ್ತದ್ರಿ? ಕ್ಲಿಯರ್. ಅದು ತನ್ನೊಳಗೆ, ತನ್ನ ಬುದ್ಧಿಯೊಳಗೆ ಡೌಟು, ತನ್ನ ಬಗ್ಗೆ ತನಗೆ. ಜೀವ ಬ್ರಹ್ಮ ಏಕತ್ವ ಅಂದ್ರೆ ಅದು ಭೇದ ಸತ್ಯನೋ ಅಭೇದ ಸತ್ಯನೋ ಅಂತೇಳಿ ಅವನಿಗೆ ಡೌಟ್ ಒಳಗಿಟ್ಕೊಂಡನ. ಕ್ಲಿಯರ್ ಮಾಡ್ಕೊಳ್ಳಾರ್ದೆ ಏನ್ ಮಾಡಿಬಿಟ್ಟನ, ಜೀವ ಬ್ರಹ್ಮರ ಏಕತ್ವವನ್ನ ಹೌದು 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 ಜೀವೋ ಬ್ರಹ್ಮ ಇವನ ಅಪರ ಆಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತೇಳಿ ಸ್ವಚ್ಛ ಒಪ್ಕೊಳಕತ್ತಾನ. ನೆಕ್ಸ್ಟ್ ವಿಪರೀತ ಭಾವನಾ ದೋಷ. ವಿಪರೀತ ಭಾವನಾ ದೋಷ ಅಂತಂದ್ರೇನು, ಜೀವ ಬ್ರಹ್ಮರ ಭೇದವೇ ಸತ್ಯವಾಗಿದೆ ಅಂತೇಳಿ ಉಲ್ಟಾ ಹೊಡೆದು ಬಿಡೋದು. ಡೌಟ್ ಅಲ್ಲೇ ಅಲ್ಲ, ಪಕ್ಕ ಇದು ಜೀವ ಬ್ರಹ್ಮರ ಭೇದನೇ ಸತ್ಯ ಅಂತೇಳಿ ರಾಂಗ್ ಡೈರೆಕ್ಷನ್ದಾಗ ಡಿಸಿಷನ್ ತಗೊಂಡ್ಬಿಡೋದು. ಮತ್ತೆ ಜೀವ ಬ್ರಹ್ಮರ ಅಭೇದವೇ ಮಿಥ್ಯವಾಗಿದೆ, ದೇಹಾದಿ ಪ್ರಪಂಚವೇ ಸತ್ಯವಾಗಿದೆ, ಬ್ರಹ್ಮ ಮಿಥ್ಯವಾಗಿದೆ, ಜಗತ್ತು ಸತ್ಯವಾಗಿದೆ ಅಂತೇಳಿ ಹೇಳಿಬಿಡೋದು. ಹಿಂಗ ಉಲ್ಟಾ ಅಲ್ಲಿ ಏನ್ ಹೇಳ್ಬೇಕಂತಾರ ಅದ್ರ ಬಗ್ಗೆ ವಿಪರೀತ ಅಂದ್ರೆ ಅಪೋಸಿಟ್ ತಿಳ್ಕೊಂಡ್ಬಿಡೋದು, ವಿರುದ್ಧ ತಿಳ್ಕೊಂಡ್ಬಿಡೋದು. ಮತ್ತೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗುತ್ತದೆ? ಇಲ್ಲ, ಇದು ಅದೃಢರ ಯಾಕಾಗ್ತದಪ್ಪ ಅಂತಂದ್ರೆ ಮಲದೋಷ. ಮಲದೋಷ ಅಂತಂದ್ರೆ ನಮ್ಮ ಪ್ರವೃತ್ತಿ ಯಾವುದೋ ಒಂದು ಈ ಲೌಕಿಕ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ
ವಿಷಯಗಳಲ್ಲಿ ಆಸಕ್ತ ಇರ್ತದೆ ನಮ್ಮದು ಪ್ರವೃತ್ತಿ. ಹೊನ್ನು, ಹೆಣ್ಣು, ಮಣ್ಣು, ಅಥವಾ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅಥವಾ ಅಧಿಕಾರ, ಅಥವಾ ಪ್ರಚಾರ, ಹಿಂಗೆ ಯಾವುದೋ ಒಂದು ವಿಷಯಕ್ಕೆ ಇದು ಅಂಟ್ಕೊಂಡ್ಬಿಟ್ಟಿರ್ತದೆ. ಅದು ಏನ್ ಮಾಡ್ತದ, ಅದ್ರ ಕಡೆನೇ ಜಗ್ಗುತ್ತದ. ಈ ಒಂದು ಮಲದೋಷ ಅಂದ್ರೆ ಇದಕ್ಕೆ ಸಂಸಾರ ವಾಸನೆ ಅಂತಾರೆ, ಇದಕ್ಕೆ ಮಲದೋಷ. ಮತ್ತು ವಿಕ್ಷೇಪ ದೋಷ ಅಂತಂದ್ರೇನು, ಚಿತ್ತ ಚಾಂಚಲ್ಯ. ಒಟ್ಟ ಸಮಾಧಾನ ಇರಂಗಿಲ್ಲ. ಅದು ಏನು ಮಾಡ್ಬೇಕಂತ ಇಚ್ಛೆ ಪಡ್ತದ, ಆ ಇಚ್ಛೆ ಈಡೇರಲಿಲ್ಲ ಅಂದ್ರೆ ಅದಕ್ಕೆ ಸಮಾಧಾನ ಇರಂಗಿಲ್ಲ. ಅದು ವಿಕ್ಷೇಪ ದೋಷ. ಮಲದೋಷ, ವಿಕ್ಷೇಪ ದೋಷ ಅವೆರಡನ್ನ ಏನ್ ಮಾಡಬೇಕು, ಕಳ್ಕೋಬೇಕು. ವಿವೇಕದಿಂದ ಅದನ್ನ ಕಳ್ಕೋಬೇಕು. ಮುಂದೇನದಂದ್ರೆ ಶ್ರುತಿಗಳ ಅನೇಕತ್ವದ ಜ್ಞಾನ. ಏನ್ ಮಾಡ್ತೀವಿ, ಸಿಕ್ಕಾಪಟ್ಟೆ ಬುಕ್ಗಳು ಓದ್ಕೋತ ಹೋಗೋದು. ಅವ್ರು ಕೊಟ್ಟದ್ದು ಅದು ಓದೋದು, ಇವ್ರು ಕೊಟ್ಟದ್ದು ಇದು ಓದೋದು. ಅದರಲ್ಲಿ ಹಾಗಿದೆ, ಇದರಲ್ಲಿ ಹೀಗಿದೆ, ಯಾವುದು ಹೇಗೆ ಅನ್ನೋದು ಕನ್ಫ್ಯೂಸ್. ಅಗಸ್ತ್ಯ ಮಹರ್ಷಿ ಸಪ್ತ ಸಾಗರಗಳನ್ನ ಕುಡಿದು ಬಿಟ್ಟ. ಹಂಗಂದ್ರೆ ಏನ್, ಸಪ್ತ ಸಾಗರಗಳನ್ನು ಕುಡ್ದ ಅಂದ್ರೆ ವೇದ, ಆಗಮ, ಶಾಸ್ತ್ರ, ಪುರಾಣ, ಇತಿಹಾಸ ಏನೇನವ ಎಲ್ಲ ಕುಡಿದು ಬಿಟ್ಟ. ಏನಾಯ್ತು, ಕೆಲವೊಂದ್ರಾಗ ದ್ವೈತ ನಂಗೆ ಅನುಭವ ಆಗ್ಲಕತ್ತು, ಕೆಲವೊಂದ್ರಾಗ ಅದ್ವೈತ ಅನ್ನೋ ಅನುಭವ ಆಗ್ಲಕತ್ತು, ಕೆಲವೊಂದ್ರೊಳಗೆ ಎರಡೂ ಇದ್ದಂಗೆ ಅನುಭವ ಆಗ್ಲಕತ್ತು. ಈ ತರ ಕನ್ಫ್ಯೂಸ್ ಆದಾಗ ಏನಾಗ್ತದ, ಶ್ರುತಿಗಳ ಅನೇಕತ್ವದ ಜ್ಞಾನ. ಅದು ಹಾಂಗೆ ಹೇಳ್ತದ, ಇದು ಹಿಂಗೆ ಹೇಳ್ತದ, ನಾ ಹೆಂಗೆ ತಿಳ್ಕೊಳ್ಳಿ ಅಂತೇಳಿ ಇವನಿಗೆ ಕನ್ಫ್ಯೂಸ್ ಆಗ್ತದೆ. ಇದಕ್ಕೆ ಅನೇಕ ಶ್ರುತಿಗಳ ಜ್ಞಾನ ಇರಬಾರ್ದು. ಯಾವುದರ ಒಂದು ಶ್ರುತಿ ಗಟ್ಟಿಯಾಗಿ ಹಿಡ್ಕೋಬೇಕು. ಜೀವ ಏನ್ರಿ, ಶ್ರುತಿಗಳು ಏನ್ ಹೇಳ್ತಾವ ಅನ್ನೋದು ಜಗ್ಗಿ ಬುಕ್ ಓದಿದ್ಮೇಲೆ ಏನಾಗ್ಬಿಡ್ತದ, ಬಹಳ ಓದಿದವ ಓದಿ ಕೆಟ್ಟ ಕೂಚ ಭಟ್ಟ ಅಂತ ಹಂಗಾಗ್ಬಿಡ್ತದ. ಮುಂದೊಂದು ಪರಿಸ್ಥಿತಿ ಏನು ತಿಳಿಲಾರ್ದಂಗೆ ಆಗ್ಬಿಡ್ತದೆ. ದೊಡ್ಡ ಪಂಡಿತ ಶಾಸ್ತ್ರಿ ಆಗಿ ಆ ಬುಕ್ನಾಗ, ಆ ಪೇಜ್ನಾಗ ಆ ಶ್ಲೋಕ ಅದ, ಅದರ ಅರ್ಥ ಇದ್ರಾಗದ, ಇದರ ದೃಷ್ಟಾಂತ ಅದ್ರಾಗದ, ಅದರ ಟೀಕಾ ಇದ್ರಾಗದ, ಇದರ ಟಿಪ್ಪಣಿ ಅದ್ರಾಗದ, ಇದೆಲ್ಲ ತಿಳಿತದ. ಆದ್ರೆ ಬ್ರಹ್ಮಜ್ಞಾನನೇ ಆಗಂಗಿಲ್ಲ ಅವ್ರಿಗೆ. ಅದೇ ಸಮಸ್ಯೆ ಅದು. ಇದು ಬುಕ್ನಾಗೆ ಅವ್ರಿಗೆ ಡೌಟ್ ಹುಟ್ಟುತ್ತದ. ಅದೇ ಬುಕ್ನಾಗೆ ಕೆದರಾಡಿ ಏನೇನೋ ತಿಳ್ಕೊತಾರ. ಮೂಲ ಉದ್ದೇಶ ಆತ್ಮದ ಅನುಭವ ಮಾಡ್ಕೋಬೇಕನ್ನೋದನ್ನು ಬಿಟ್ಟು ಬರೇ ಶಾಸ್ತ್ರಿಗಳಾಗಿರ್ತಾರೆ. ಅದಕ್ಕೆ ಶ್ರುತಿಗಳ ಅನೇಕತ್ವದ ಜ್ಞಾನ ಕನ್ಫ್ಯೂಸ್ ಆಗೋದು. ಮತ್ತೆ ಜೀವ ಬ್ರಹ್ಮರ ಏಕತ್ವದ ಬಗ್ಗೆ ಅಸಂಭವದ ಜ್ಞಾನ. ಇದು ಆಗದ ಮಾತಲ್ಲ ಬಿಡಪ್ಪ, ಅದು ಒಂದೇ ಹೆಂಗಾಗ್ತದ, ಇವ ಜೀವ ಹುಟ್ಟತಾನ ಸಾಯ್ತಾನ, ಬ್ರಹ್ಮ ಹುಟ್ಟವಲ್ಲ ಸಾಯವಲ್ಲ, ಮತ್ತೆ ಬ್ರಹ್ಮ ಪಾಪ ಪುಣ್ಯ ಮಾಡಲ್ಲ, ಜೀವ ಪಾಪ ಪುಣ್ಯ ಮಾಡ್ತಾನ, ಬ್ರಹ್ಮ ಸುಖ ದುಃಖಕ್ಕೆ ಸಂಬಂಧ ಇಲ್ಲ, ಇವ ಸುಖಿ ದುಃಖಿ ಅದನ, ಇವ ಜೀವನ ಜನ್ಮಕ್ಕೆ ಆನಂದನೇ ಇಲ್ಲ, ಬ್ರಹ್ಮ ಆನಂದ ಸ್ವರೂಪ ಅದನ. ಹೀಗೆಲ್ಲ ನಾನಾ ರೀತಿಯಾದಂಥ ವಿಚಾರಗಳ ತಿಳ್ಕೊಂಡು ಜೀವ ಬ್ರಹ್ಮರ ಏಕತ್ವದ ಬಗ್ಗೆ ಅಸಂಭವದ ಜ್ಞಾನ. ಮುಂದೆ ಭೇದವಾದಿಗಳ ಸಂಘ. ಈ ಭೇದವಾದಿಗಳ ಸಂಘ ಬಹಳ ಡೇಂಜರ್. ಅವರು ಈ ಅಭೇದವಾದವನ್ನು ನಾವು ಬಹಳ ಕಷ್ಟಪಟ್ಟು ಆ ಜ್ಞಾನ ಸಂಪಾದಿಸಿ ಒಂದು ಬ್ಯಾಲೆನ್ಸ್ನಾಗ ಇರ್ತೀವಿ. ಅಕಸ್ಮಾತ್ ಅವ್ರ ಸಂಘದಾಗ ಹೋಗ್ಬಿಟ್ಟೇವಂತಂದ್ರೆ ನಮ್ಮ ಬ್ಯಾಲೆನ್ಸ್ ಔಟ್ ಮಾಡಿಬಿಡ್ತಾರೆ. ಅಷ್ಟು ಡೇಂಜರ್ ಇರ್ತಾರೆ ಅವ್ರು. ಭರ್ಚು ಮಹಾರಾಜ ರಾಜನಿಗೆ ಎಷ್ಟು ಪ್ರಿಯವಾಗಿರ್ತಾನೆ.
ಅಂತ ಪ್ರಿಯವಾದ ಮಂತ್ರಿ, ರಾಜನ ಮಂತ್ರಿ ಅವ, ಮಹಾರಾಜ ಅಲ್ಲ, ಅವನು ಬರ್ಚು ಮಂತ್ರಿ. ಆ ರಾಜನಿಗೆ ಬಹಳ ಪ್ರಿಯ ಇರ್ತಾನ. ಪ್ರಿಯ ಇರೋ ಟೈಮ್ನೊಳಗೆ ಎಲ್ಲ ಯುದ್ಧ ಮಾಡೋದಕ್ಕೆ ಅದಕ್ಕೆ ಎಲ್ಲ ಭಾಳ ಮಂದಿ ಸೈನಿಕರು ಇರ್ತಾರೆ, ಎಲ್ಲರಿಗೂ ಕಳಿಸ್ತಿರ್ತಾನ, ಇವನಿಗೆ ಕಳಿಸ್ತಿರಲ್ಲ. ಅದಕ್ಕೆ ಹೆಂಗಾರ ಮಾಡಿ ರಾಜಂದು ಈ ಮಂತ್ರಿದು ಸಂಬಂಧ ಕೆಡಿಸ್ಬೇಕಂತ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಸುಮ್ಮನೆ ರಾಜ ಹೇಳ್ತಾರೆ, ರಾಜ ಹಿಂಗ ವೈರಿಗೆ ಸೈನ್ಯ ಬಂದು ದಂಡ ಎತ್ತೆ ಹೆಂಗಾಗ್ಯದಲ್ಲ ಅಲ್ಲಿ, ಮತ್ತೆ ಅರಮನೆತನ ಬರಂಗದರ ಅವ್ರನ್ನ ಅಲ್ಲೇ ದೂರ ಸದೆ ಬಡಿಬೇಕು ಅಂದಾಗ, ಆಯ್ತಪ್ಪ ಹೋಗ್ರಿ, ಯಾರು ಯುದ್ಧ ಮಾಡ್ತೀರಿ ಮಾಡಿ ಹೋಗಿ ಅಂತ, ಏನೇನು ಮಾಡ್ತೀರಿ ಮಾಡ್ರಿ ಅಂದ್ರೆ, ಇಲ್ಲ ಯುದ್ಧ ಮಾಡ್ಲಕ್ಕ ನಮಗೆ ಕಳಿಸ್ತಿದ್ದಿ ಹೊಡೆದಾಡಿ ಸಾಯೋದಕ್ಕ, ಮತ್ತು ಈ ಒಂದು ಕುಂತು ನಿನ್ನ ಸಂಗಟ ವಿನೋದದ ಮಾತುಗಳು ಆಡೋದಕ್ಕೆ, ಕಂಪನಿ ಕೊಡೋದಕ್ಕೆ ಬರೀ ಬರ್ಚು ರಾಜಾಗೆ ಇಟ್ಕೊತಿದ್ದಿ, ನಮ್ಗೆ ಯಾಕೆ ಹಿಂಗೆ ಮಾಡ್ತಿದ್ದಿ, ಅವ್ರಿಗೆ ಯಾಕೆ ಹಂಗೆ ಮಾಡ್ತೀರಿ ಅಂತ ಕೇಳ. ಅವಾಗ ಬರ್ಚು ಮಹಾರಾಜ ಏನಂತಾನ, ನನಗೆ ಕಳಿಸ್ಕೊಡ್ರಿ ನಾ ಓದ್ತೀನಿ. ಬರ್ಚು ಮಂತ್ರಿ ಏನಂತಾನ, ನನಗೆ ಕಳಿಸ್ಕೊಡ್ರಿ ನಾ ಓದ್ತೀನಿ ಅಂತ. ನನಗೆ ಕಳಿಸ್ಕೊಡ್ರಿ ನಾ ಓದ್ತೀನಿ ಅಂದಾಗ, ಆಯ್ತು ಬಿಡು ಹೋಗಿ, ಯಾರು ಹೋದ್ರೆ ನಮ್ಗೇನು ಮಾಡೋದು ಅಂತ ರಾಜ ಹೋಗಂತ. ಅವ ಅಲ್ಲಿ ಹೋದ್ರೆ ಯಾರು ವೈರಿಗಳಿಲ್ಲ, ದಂಡ ಎತ್ತಿ ಬಂದಿಲ್ಲ, ಏನೇನೂ ಆಗಿಲ್ಲ. ಓದ್ತಾನ ಆ ಕಡೆ ಹೋಗಿದ್ದು ಸ್ವಲ್ಪ ಸಮಯದೊಳಗೆ ಈ ಕಡೆ ರಾಜಗ ಸುದ್ದಿ ಹಚ್ಚಿಬಿಡ್ತಾರೆ, ಏನು ಬರ್ಚು ಮಂತ್ರಿ ಸತ್ತೋಗ್ಬಿಟ್ಟ, ಯುದ್ಧದಾಗ ಸತ್ತಾನ ಅಂತ ಸುದ್ದಿ ಹಬ್ಬಿಸ್ತಾರೆ. ಬರ್ಚು ಮಂತ್ರಿ ಯುದ್ಧದಾಗ ಸತ್ತಾನ ಅಂದ ಕೂಡ್ಲೇ ಮತ್ತ ಮುಂದೆ ಹೆಂಗ ಆ ಮಂತ್ರಿ ಜಾಗಕ್ಕೆ ಮತ್ತೊಬ್ಬನಿಗೆ ನೇಮಕ ಮಾಡಬೇಕು, ಅವ ನೇಮಕ ಆದ್ಮೇಲೆ ಅವ ಏನ್ ಮಾಡ್ತಾನ, ಅಕಸ್ಮಾತ್ ಅವ ಬರ್ಚು ಮತ್ತವ ಸತ್ತಿಲ್ಲ ಅನ್ನೋದು ಅವನಿಗೆ ಗೊತ್ತಿರ್ತದೆ, ಅವನು ನೇಮಕ ಆಗಿರ್ತಾನೆ. ಅವನೇನಾಗ್ತಾನ, ಆ ಪ್ರಧಾನಿ ಪಟ್ಟಕ್ಕೆ ಕುಂತು ಒಂದು ಏನ್ ಸುದ್ದಿ ಹಬ್ಬಿಸ್ತಾನಂತಂದ್ರ, ಆ ಬರ್ಚು ಏನಾಗ್ಯಾನಂದ್ರ ದೆವ್ವ ಪಿಶಾಚಿ ಆಗಿಬಿಟ್ಟಾನ ಅಂತೇಳಿ, ಅವನು ಸತ್ತರ್ನು ಈ ರಾಜ್ಯದಾಗ ಯಾವಾಗಾರೆ ಬರ್ಬೋದು, ಬಂದ್ರು ಅವ ದೆವ್ವ ಪಿಶಾಚಿಗತ್ಲೆ ಆಗ್ಯಾನ. ಹಿಂಗಾಗಿ ಅವನಿಗೆ ಊರೊಳಗೆ ಪ್ರವೇಶ ಮಾಡಿಕೊಡ್ಬೇಡ್ರಿ. ಅವನೇನು ಅದೇ ಏನೂ ಇಲ್ಲ, ಯುದ್ಧ ಇಲ್ಲ, ಏನೂ ಇಲ್ಲ ಅಂತೇಳಿ ಅವ ಹೊಳ್ಳಿ ಬಂದು ಹಿಂಗೆ ಅವನು ರಾಜ್ಯ ಪ್ರವೇಶ ಮಾಡ್ಬೇಕಂತಾನ. ಅಟತ್ತಿಗೆ ಅಲ್ಲಿ ಸೈನಿಕರು ತಡಿತಾರ. ಯಾಕೆ ತಡಿತೀರಿ ಅಂತಂದ್ರೆ, ನೀನು ಇಲ್ಲ ಸತ್ತೋಗಿದೆ ಅಂತ ಸುದ್ದಿ ಆಗ್ಯದ, ಮತ್ತು ನೀನು ಒಳಗೆ ಬಂದಿ ಅಂತಂದ್ರೆ ಪಿಶಾಚಿ ಬಂದದಂತಾರ, ನೀನು ಸತ್ತ ಸುದ್ದಿ ಇದಾಗ್ಯದ. ಅವಾಗ ಅವನಿಗೆ ತಿಳಿದು ಬಿಡ್ತದ, ಓಹೋ ನನ್ನ ಮ್ಯಾಲೆ ಇದು ಕುತಂತ್ರದಿಂದ ಕಳಿಸ್ಯಾರ, ನಾನ್ಯಾಕೆ ಮತ್ತೆ ಹೊಳ್ಳಿ ಹೋಲಕ್ಕೆ ಹೋಲಿ, ರಾಜನ ಸಂಗಟ ದಾಸನಾಗಿ ಯಾಕಿರ್ಲಕ್ಕೆ ಹೋಲಿ ಅಂತೇಳಿ ಅವನು ಹೆಂಗಾಗ್ಬಿಡ್ತಾನಂತಂದ್ರೆ, ನನ್ನ ಕೈಗಳೇ ಮಣ್ಣಿನ ಪಾತ್ರೆಗಳು, ಆ ಝರಿಯೊಳಗೆ ಹರಿಯುವ ನೀರು, ಬೆಟ್ಟದಾಗ ಹರಿಯುವ ನೀರೇ ನನಗೆ ಕುಡಿಯುವ ಅಮೃತ ನೀರು, ಮತ್ತೇನಂತಾನ, ನೆಲನೇ ನನಗೆ ಹಾಸಿಗೆ, ಮತ್ತು ಗಡ್ಡೆ ಗೆಣಸುಗಳೇ ನನ್ನ ಆಹಾರ. ಸಾಕಷ್ಟು ಅವೆಲ್ಲ ಲೀಸ್ಟ್ ಬರ್ದನ್, ಕೀರು, ಪೇಡ, ಕಲಾಕಂದು ಏನೇನು ತಿಂದನ ಎಲ್ಲ ಲೀಸ್ಟ್ ಬರೆದು, ಆಟೆಲ್ಲ ತಿಂದ್ರೂ ಈ ಜನ್ಮಕ್ಕೇನು ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಸುಖ ಇಲ್ಲ, ಬರೀ ರಾಜನ ದಾಸನಾಗಿ ರಾಜನ ಬಲ್ಲೇ ಇರಬೇಕು. ಅದರ ಸಲುವಾಗಿ ಈಗ ನಾನು ಏಕಾಂತದೊಳಗೆ ಹೋಗಿ ನಾನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತೇಳಿ ಅವನು ಸಾಧುವಾಗಿ ತಪಸ್ ಮಾಡ್ಲಿಕ್ಕೆ ಹತ್ತಿಬಿಡ್ತಾನ. ಬರ್ಚುಗ ವೈರಾಗ್ಯ ಬಂದ್ಬಿಡ್ತದೆ. ಈ ರೀತಿ ಅವನೇನಂತಾನ, ಅಲ್ಲೇನು ಅರಣ್ಯದಾಗ ಅವನಿಗೇನು ವ್ಯವಸ್ಥೆ ಸಿಕ್ಕದ, ಆ ವ್ಯವಸ್ಥೆನೇ ಅವನಿಗೆ ಅದು ಒಂದು ಅರಮನೆಯ ವಾಸ, ಅದೇ ನನಗೆ ಶ್ರೇಷ್ಠ ಅಂತೇಳಿ ಒಪ್ಕೋತಾನೆ.
ಅದು ವಚನ ಹೆಂಗಿರ್ತದ, ಹೆಂಗದಪ್ಪ ಅಂತಂದ್ರೆ ಅದು ಗುಹಾ ಮಹಲ್, ಆ ಗುಹೆ ಅಂತೇನದಲ್ಲ ಅರಣ್ಯದೊಳಗ ಗವಿ, ಅದೇ ನನಗೆ ಅರಮನೆ ಇದ್ದಂಗ. ಬನಬಾಗ ಗನೇರ, ದಟ್ಟವಾದ ಅಡವಿ ಏನ ಅದಲ್ಲ ಅದೇ ನನಗೆ ಹೂದೋಟ ಇದ್ದಂಗ. ಕ್ಯೂ ರಾಜಕ್ಕೂ ವೈ ಹೂ ಚೇರ, ನಾನ್ಯಾಕೆ ರಾಜನ ಬಲ್ಲಿ ಹೋಗಿ ಮತ್ತವನು ದಾಸನಾಗಿರಲಿ. ಸೇಜ ಶಿಲಾ, ಸೇಜ ಶಿಲಾ ಅಂತಂದ್ರ ಶಿಲಾ ಅಂದ್ರೆ ಕಲ್ಲು, ಸೇಜ ಅಂತಂದ್ರೆ ಹಾಸಿಗೆ, ನೆಲ ಬಂಡಿನೇ ನನ್ನ ಹಾಸಿಗೆ. ಅರು ನಿಜ ಭುಜ ತಕ್ಕಿಯ, ತಕ್ಕಿಯ ಅಂದ್ರೆ ತೆಕ್ಕೆ, ತಲೆ ಬುಡ್ಕಿಟ್ಕೊಳ್ಳೋದು, ತಲೆದಿಂಬು. ಯಾವುದು? ಅರು ನಿಜ ಭುಜ ಅಂದ್ರೆ ನನ್ನ ಕೈ ತೋಳುಗಳೇನದಾವಲ್ಲ ಅವೇ ನನಗೆ ತಲೆದಿಂಬಿದ್ದಂಗ. ನನ್ನ ಕೈನ ತಲೆ ಬುಡ್ಕಿಟ್ಕೊಂಡು ಮಲ್ಕೋತೀನಿ. ನಿರ್ಜರ ಜಲ ಕರಪಾತ್ರ ರುಕಿಯ ಅಂತಂದ್ರ ಈ ಜರಿ ಒಳಗೆ ನೀರೇನು ಹರಿತವ ಅವು ಏನದವ ಕರ ಅಂದ್ರ ಕೈ. ಆ ಕೈಯಾಗಿ ಹಿಡಿದು ಕುಡಿತೀನಿ. ನನ್ನ ಕೈಗಳ ಏನದವ ಪಾತರುಕಿಯ. ಪಾತರುಕಿಯ ಅಂತಂದ್ರ ಅದು ನೀರಿನ ಹೂಜಿ, ಮಣ್ಣಿನ ಹೂಜಿಗೆ ಅಂತಾರ ಪಾತೃಕಿ. ಆ ಪಾತೃಕಿ ಕರ ಪಾತೃಕಿಯ ಜಲ, ನಿರ್ಜರ ಜಲ. ಅದ ಜರಿ ಹರಿಯ ನೀರು ಏನು ಅದಲ್ಲ ಅದು ಕುಡಿಯೋದ್ರ ಸಲುವಾಗಿ ನಂದು ಕೈಗಳೇ ನೀರಿಂದ ಹೂಜಿ ಇದ್ದಂಗ ಅಂತ. ಈಗ ಅವನಿಗೆ ವೈರಾಗ್ಯ ಬಂದು, ಅವನ ವೈರಾಗ್ಯದ ಒಂದು ಸುಂದರವಾದ ಅನುಭವ. ಇದರೊಳಗೆ ಒಬ್ಬ ಮನುಷ್ಯಗೆ ವೈರಾಗ್ಯ ಬಂದಾಗ ಹೆಂಗಿರ್ತಾನ, ಅವನಲ್ಲಿ ಏನೇನು ಪರಿವರ್ತನೆಗಳಾಗಬೇಕು ಎಲ್ಲ ಹೇಳ್ತಾರೆ. ಎಲ್ಲಿ ಹೇಳ್ತಾರಂದ್ರೆ ಮುಂದೆ 5ನೇ ತರಂಗದಾಗ ಹೇಳ್ತಾರೆ. 4ನೇ ತರಂಗದೊಳಗೆ ಆ ವಿಷಯ ಹೇಳಲ್ಲ, ಅದು ಬಹಳ ಉನ್ನತ ಮಟ್ಟದ ವಿಷಯ. ಇದು 4ನೇ ತರಂಗ ಮುಗಿಸ್ತೀವಿ, ಇನ್ನೊಂದು ತಿಂಗಳು 1.5 ತಿಂಗಳು ಆಗ್ತದೇನೋ. ಅದಾಗ ಮುಗೀತು ಅಂತಂದ್ರೆ ಮುಂದೆ 5ನೇ ತರಂಗದಾಗ ಒಬ್ಬ ಬರ್ಚು ಮಂತ್ರಿದ ಕತೆ ಬರ್ತದ, ಬಹಳ ಚಂದದ, ಹೇಳೋಣ ಅದನ್ನು. ಹಿಂಗೆ ಇಲ್ಲೇನಾಗ್ತದ, ಈಗೇನು ಬರ್ಚು ಮಂತ್ರಿ ವೈರಾಗ್ಯ ಬಂದದಲ್ಲ, ಹಂಗ ವೈರಾಗ್ಯ ಬಂದದ್ದು ಮತ್ತೆ ಎಲ್ಲರೂ ಕೇಳಿರೇನು? ವೈರಾಗ್ಯ ಬಂದಾಗ ಹೆಂಗಿರ್ತದ ಮನುಷ್ಯನ ಸ್ಥಿತಿ? ಯಾವ್ದಾರ ನೆನಪು ಬರ್ತದ ಘಟನೆ? ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಹೌದಲ್ಲ, ಕೇಳಿರ್ಲಿ. ಮತ್ತು ವೈರಾಗ್ಯನೇ ಅಕ್ಕಂದು. ಮತ್ತ ಆಕಿ ಹಸಿವಾದ್ರೆ ಅವ ಹೆಂಗ, ಇವನ್ ಹೆಂಗದ, ಬರ್ಚು ಮಂತ್ರಿ ಹೆಂಗದ ವೈರಾಗ್ಯ, ಹಂಗೆ ಅಕ್ಕಂದು ಇದು ಮಂತ್ರಿ ಇದು ಕತಿ. ಇದು ವಿಚಾರ ಸಾಗರ ಒಳಗಿದ ಕತಿ. ಆಕೆ ಜೀವಂತ ಅಲ್ರಿ. ಆಕೆ ಸ್ವಂತ ತನ್ನ ಅನುಭವ ಹೇಳಿದ. ನಿಶ್ಚಲ್ ದಾಸರು ಬರೆದ ಕತಿ ಇದು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಅಂಗ ಶೀತಕ್ಕೆ ಬಿಸುಟಿದ ಚಿಂದಿಗಳುಂಟು. ಮತ್ತ ಎದಕ್ಕೇನೇನದ, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಗೆ ಚನ್ನಮಲ್ಲಿಕಾರ್ಜುನ ನೀನೇನಗುಂಟು. ಇಷ್ಟೆಲ್ಲ ಇದ್ದಾಗ ಯಾರೇ ಎದಕ್ಕೆ ಬೇಕಂತಾಳೆ? ಇದೇ ವೈರಾಗ್ಯ. ಏಕಾಂತ. ಏಕಾಂತ ಒಬ್ಬರೇ ಆಗಬೇಕು, ಒಂಟಿ ಆಗಬೇಕು, ಏಕಾಂಗಿ ಆಗಬೇಕು. ಏಕಾಂಗಿ ಆಗಬೇಕು. ಎಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಒಬ್ಬರು ಇಲ್ಲ ಅಂತಂದ್ರೆ ಏನೋ ಲಕೋ ಹೊಡೆದವ್ರಂಗೆ ಆಗಬಾರ್ದು. ಏಕಾಂಗಿ ಆಗಿ ಸ್ವತಂತ್ರವಾಗಿ ಆನಂದವಾಗಿ ನಮ್ಮ ಕೆಲಸ ನಾವು ಮಾಡ್ಕೋತಿರಂಗಾಗಬೇಕು. ಏಕಾಂತ ಏಕಾಂಗಿ ಆಗ್ಲಾರ್ದೆ ಯಾವ ಪರಮಾತ್ಮನಿಗೂ ಜ್ಞಾನ ಆಗಂಗಿಲ್ಲ, ಮೋಕ್ಷ ಆಗಂಗಿಲ್ಲ. ಯಾವ ಜೀವಗಳಿಗೂ ಮೋಕ್ಷ ಆಗಂಗಿಲ್ಲ. ಎಲ್ಲರೂ ತಪಸ್ಸಿಗೆ ಕುಂತಾರಿಲ್ಲ, ದೇವಾನು ದೇವತೆಗಳು ಕೂತಾವ, ಮನುಷ್ಯರು ಕೂತಾರೆ, ರಾಕ್ಷಸರು ಕೂತಾರೆ.
ಎಲ್ಲಿ ಕೂತಾರ? ಏಕಾಂತದಾಗ ಕೂತಾರ, ಏಕಾಂಗಿಯಾಗಿ ಕೂತಾರ. ಯಾವಾಗಲೂ ನಾವು ಕಂಪ್ನಿದಾಗ ಇದ್ದಕ್ಕೆ ನಾವು ಆ ಮೋಕ್ಷದ ಸಾಧನೆ ಮಾಡ್ಬೇಕಂದ್ರೆ ಹೆಂಗಾಗ್ತದೆ? ಹಂಗಂತೇಳಿ ಮತ್ತೆಲ್ಲರೂ ಏಕಾಂಗಿ ಏಕಾಂತ ಎಲ್ಲರೂ ಬಿಟ್ಟು ಅಡವ್ಯಾಗಲ್ಲ, ಮನೆಯೊಳಗೆ ಇದ್ದು ಸಹಿತ ಸುತ್ತಮುತ್ತ ಯಾವುದೋ ಹಚ್ಕೊಳ್ಳಾರ್ದಂಗೆ ಇರಬೇಕು. ಬರೀ ತಲೆಗೆ ಅದೇ ತುಂಬಿಕೊಂಡ್ರೆ ಇವೇನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಇಲ್ಲೇನಾಯ್ತು, ಭೇದವಾದಿಗಳ ಸಂಘ ಏನಾಯ್ತು, ಮುಂದ ಆ ಬರ್ಚು ಮಂತ್ರಿ ತಪಸ್ಸಿಗೆ ಕುಂತಾನ. ಈ ರಾಜ, ಅದು ಎದಕ್ಕೆ ಹೇಳಕತ್ತೀನಿ ಈ ಮಾತಂದ್ರೆ, ಈ ರಾಜ ಬೇಟೆ ಆಡುವುದಕ್ಕೆ ಅರಣ್ಯಕ್ಕೆ ಹೋಗ್ತಾನ. ಅರಣ್ಯಕ್ಕೆ ಹೋದ ಹೊತ್ನಾಗ ಆ ಮಂತ್ರಿಗೆ ಈ ರಾಜನ್ನ ನೋಡಿ ಎಷ್ಟು ಖುಷಿ ಅಂದ್ರೆ ಖುಷಿ ಆಯ್ತು. ಅಷ್ಟು ಖುಷಿ ಆದರೂ ಸಹಿತ ಅವ ಎದ್ದು ಬರ್ಲಕತ್ತಾನ. ರಾಜ ರಾಜ ಅಂತ ಇಬ್ರು ಅವ್ರ ದೋಸ್ತರು, ಅವ್ರು ಫ್ರೆಂಡ್ಸ್ ಬರ್ಲಕತ್ತಾನ. ಅವ ಬರೋದನ್ನ ನೋಡಿ ಇವ ರಾಜ, ಅವ್ರು ಹೇಳಿದ್ರಲ್ಲಪ್ಪ, ಯಾರು ಈಗ ಮತ್ತೆ ಹೊಸದಾಗಿ ಪಟ್ಟಾಭಿಷೇಕ ಆದಂಥವ್ರು ಮಂತ್ರಿಗಳು ಅವರೆಲ್ಲರೂ ಕೂಡಿ ಅವ ಪಿಶಾಚಿ ಆಗ್ಯಾನಂತ ಹೇಳಿದ್ದು ನೆನಪಾಗ್ಬಿಡ್ತದ. ರಾಜ ಏನ್ ಮಾಡ್ತಾನ, ಅವ ಓಡಿ ಓಡಿ ಬರುವುದನ್ನು ನೋಡಿ ಕುದುರೆ ತಿರುಗಿಸಿಕೊಂಡು ಓಡಿ ತನ್ನ ಅರಮನೆಗೆ ಬಂದ್ಬಿಡ್ತಾನೆ ರಾಜ. ಇದರ ಅರ್ಥ ಏನಂತಂದ್ರೆ, ಈ ಒಂದು ಕುತಂತ್ರಿಗಳು, ಭೇದವಾದಿಗಳು ಯಾವ ಸಮಯದಲ್ಲಾದ್ರೂ ನಾವು ಅವ್ರ ಸಹವಾಸಾಗಿದ್ದೇವಂತಂದ್ರೆ ಏನ್ ಮಾಡ್ತಾರ, ಬ್ರಹ್ಮಸ್ವರೂಪ ನಿಜವಾದದ್ದೇ ಇದ್ದಾಗೂ ಸಹಿತ ಅದರ ಬಗ್ಗೆ ಏನಾದರೂ ನೆಗೆಟಿವಿಟಿ ಹೇಳ್ತಾರವ್ರು. ಅದರ ಬಗ್ಗೆ ಏನಾದರೂ ಆರೋಪ ಮಾಡಿಬಿಡ್ತಾರ. ಅದಕ್ಕೆ ಮಾಡಿ ಅದು ಸರಿಯಲ್ಲ, ಸತ್ಯ ಅಲ್ಲ, ಅದು ಕರೆಕ್ಟ್ ಅಲ್ಲ ಅಂತ ಏನಾರ ಅಂದ್ಕೊಂಡಿರ್ತಾರ. ಅದು ನಮಗೆ ತಲೆ ಕೆಡಿಸಿಡ್ತದೆ, ಬ್ಯಾಲೆನ್ಸ್ ಔಟ್ ಮಾಡ್ತದೆ. ಅಲ್ಲಿ ಬರ್ಚು ಮಂತ್ರಿ ಖರೇನೇ ಇದ್ನ ಇಲ್ಲ, ಖರೆ ಬರ್ಚು ಮಂತ್ರಿ ಇದ್ರೂ ಸಹಿತ ರಾಜನಿಗೆ ಆ ಸತ್ಯದ ದರ್ಶನ ಮಾಡ್ಕೊಳಕ್ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಕುತಂತ್ರಗಳ ಒಂದು ಸಹವಾಸ. ಅದರಂಗೆ ನಾವು ಭೇದವಾದಿಗಳ ಸಹವಾಸ ಮಾಡಿದೆವು ಅಂತಂದ್ರೆ ನಿಮ್ಮ ಸತ್ಯವಾದ ಶುದ್ಧವಾದ ಬ್ರಹ್ಮಸ್ವರೂಪದ ಅನುಭವ ನಿಮಗೆ ಆದಾಗ್ಯೂ ಕೂಡ ಅದು ನಿಮಗೇನು ಅನಿಸ್ಲಕ್ಕತ್ತಿ ಬಿಡ್ತದ, ಸುಳ್ಳು ಅನಿಸ್ತದ. ಭೇದವಾದಿಗಳ ಸಂಘದಾಗಿದ್ದೇವೆ ಅಂತಂದ್ರೆ ಅದಕ್ಕೆ ನಾವೇನ್ ಮಾಡಬೇಕು, ನಮ್ಮ ಸಾಧನೆಗೆ ಅಡ್ಡಿಯಾಗಂಥವರು, ನಮ್ಮ ಸಾಧನೆಗೆ ಅಲ್ಲಗಳೆಯಂಥವರು, ನಮ್ಮ ಸಾಧನೆಗೆ ಕಡೆಗಣಿಸಂಥವರು ಇದ್ರು, ದಾರಿ ತಪ್ಪಿಸೋರು ಇದ್ರು ಅಂತಂದ್ರೆ ಅಂಥವ್ರಲಿಂತ ದೂರ ಇರಬೇಕು. ಈಗ ಒಬ್ಬೊಬ್ಬರ ಬಲ್ಲಿ ಓದ್ತೀವಿ ನೋಡ್ರಿ, ಯಾವಾಗ ಯಾಕ್ರಿ ಸ್ವಾಮಿಯರ ಎಷ್ಟು ದಿನ ಆಯ್ತು ಬಂದೇ ಇಲ್ಲಲ್ಲ, ಬಂದೇ ಇಲ್ಲಲ್ಲ ಅಂತಂತೇಳಿ ಮತ್ತೆ ಮುಂದಿನ ವಾರ ನೆನಪು ಮಾಡ್ಕೊಂಡಲ್ವ. ಆದ್ರೆ ಅವ್ರದ್ದೊಂದು ಕ್ಯಾರೆಕ್ಟರ್ ಏನಿರ್ತದಂದ್ರೆ ಸಿಕ್ಕವ್ರಿಗೆ ನೆನೆಸ್ಕೊಳ್ಳೋದು, ಬಾಯಿಗೆ ಬಂದಕ್ಕೆ ಬೈಯೋದು, ಅದೇ ಒಂದು ಕೆಲಸ ಇರ್ತದೆ ಅವ್ರಿಗೆ. ಬೈಯೋದು ಅವ ಅಂತವ ಇವ ಇಂಥವ ಅಕ್ಕಿ ಅಂತ ಕೇಕಿ. ಈ ದೊಡ್ಡವ್ರಿಗೆ ಡೆಲ್ಲಿಯಾಗ ಬೆಂಗಳೂರಾಗ ಇದ್ದವ್ರಿಗೆಲ್ಲ ಬೈಯೋದು, ಎಲ್ಲರಿಗೂ ಬೈಕೋತ್ ಕುಂದ್ರದು. ಈಗ ಅಂಥವ್ರ ಸಂಗಟ ನಾವು ಇದ್ದೇವಂತಂದ್ರೆ ಒಂದು 3 ದಿನ ಸಾಕು, ಅವ್ರ ಸಾಫ್ಟ್ವೇರ್ ಎಲ್ಲ ನಮ್ಮ ಕಿವ್ಯಾಗಿನಿಂದ ನಮ್ಮ ಅಂತಃಕರಣದಾಗ ತುಂಬ್ಕೊಂಡ್ಬಿಡುತ್ತದ. ಮುಂದೆ ನಾವೇನ್ ಮಾಡ್ತೀವಿ, ಅವ್ರಂಗೆ ನಾವು ಅದರ್ಲಿಕ್ಕೆ ಚಾಲು ಮಾಡ್ತೀವಿ. ಅದಕ್ಕೆ ಸಹವಾಸ ಅನ್ನೋದು ಬಹಳ ಮುಖ್ಯ. ಅದು ಒಳ್ಳೆ ಜನರ ಮಧ್ಯೆನೇ ಇರಬೇಕು. ಸುಡುಗಾಡ್ ಜನರದಾರ ದೇಶ ತುಂಬ, ಇಡೀ ದೇಶನೇ ಅಭದ್ರ ಮಾಡಿಟ್ಟಾರ, ಹೊಲಸು ಹಿಡಿಸ್ಯಾರ. ಯಾರು ಚಲೋ ಅದಾರ್ರಿ ಅಲ್ಲಿ? ಯಾರದಾರ ಬುದ್ಧಿ ಚಲೋ ಅದ? ರಾಜರು ಚಲೋ ಅರ, ಪ್ರಜೆಗಳು ಚಲೋ ಅರ. ದೇಶಾಭಿಮಾನ ಇಲ್ಲ, ಭಾಷಾಭಿಮಾನ ಇಲ್ಲ, ಧರ್ಮಾಭಿಮಾನ ಇಲ್ಲ, ಕೋಶಾಭಿಮಾನ ಇಲ್ಲ, ಈಶಾಭಿಮಾನ ಇಲ್ಲ. ಭೂಮಿಗೆ ಭಾರವಾದ ಮಹಾಪಾಪಿಷ್ಟ್ರಿಂದ ತುಂಬಿ ತುಳುಕ್ಲಕತ್ತದ ದೇಶ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಚಲೋ ಮಂದಿ ಕುಂತಮ ಏನು ಇಂಥ ಕೆಲಸ ಮಾಡ್ಲಕತ್ತಾರ. ಪರಮಾತ್ಮನ ನೆನವು, ಪರಮಾತ್ಮನ ಒಂದು ಸ್ವರೂಪ ಸಾಧನೆ, ಪರಮಾತ್ಮನ ಲೀಲೆಗಳು ಎಲ್ಲ ಏನು ಮಾಡ್ಲಕತ್ತಾರಲ್ಲ,
ಇಂಥವ್ರ ಜೊತೆಗೆ ಇರ್ಬೇಕು ನಾವು, ಇಂಥವ್ರ ಜೊತೆಗೆ ಇರಬೇಕು. ಸಹವಾಸ ಏನು ಮಾಡ್ತದ, ಬಹಳ ಡೇಂಜರ್ ಮಾಡ್ತದ. ಅದಕ್ಕೆ ಭೇದವಾದಿಗಳ ಸಂಘ, ಮತ್ತೇನದ ಪಾಮರ ಪುರುಷರ ಸಂಘ. ಪಾಮರ ಅಂತಂದ್ರೆ ಏನೂ ಗೊತ್ತಿಲ್ಲ ಅವರಿಗೆ, ಏನೇನೂ ಗೊತ್ತಿಲ್ಲ. ಅಂಥವ್ರು ಏಸ್ ಬಂದಿದ್ರೆ ನಮ್ಗೇನು ಉಪಯೋಗ ಆಗ್ತದ್ರಿ? ಅವ್ರು ನಮ್ಮ ಸಂಘ ಮಾಡ್ಬೇಕು, ನಾವು ಅವ್ರ ಸಂಘ ಮಾಡಿದ್ರೆ ನಾವು ಅವ್ರಂಗೆ ಆಗಿಬಿಡ್ತೀವಿ. ಒಂದು ಸ್ವಲ್ಪ ದಿವಸನಾಗ ಎಲ್ಲ ಸ್ವಚ್ಛಾಗಿ ಹೋಗ್ಬಿಡ್ತದೆ ನಮ್ಮ. ಪಾಮರ ಪುರುಷ, ಪಂಡಿತ ಪಾಮರ. ಪಂಡಿತ ಅಂದ್ರೆ ಬಹಳ ಶಾಸ್ತ್ರ ತಿಳ್ಕೊಂಡವ, ಪಾಮರ ಅಂದ್ರೆ ಅದನ್ನು ತಿಳ್ಕೊಳ್ಳಾರ್ದವ. ಪಾಮರ ಪುರುಷರ ಸಂಘ ಇವೆಲ್ಲ ದೋಷ ಸಹಿತವಾಗಿ, ಇವೆಲ್ಲ ದೋಷಗಳು ಒಳಗಿಟ್ಟುಕೊಂಡು ಗುರುಮುಖದ್ವಾರ, ಗುರುಗಳ ಮೂಲಕ ಮಹಾವಾಕ್ಯದ ಶ್ರವಣ ಮಾಡುವುದರಿಂದ ಏನಾಗ್ತದ, ನಮ್ಮದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿ ಕುಂದಿರ್ತದೆ. ಈ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಫಲ ಏನಪ್ಪ? ಅದು ಅದೃಢ ಇದ್ದದ್ದೇ, ಮತ್ತು ಮೊದಲ ಅದು ಆಗಬೇಕಾದ್ರೆ ಅದೃಢ ಆಗೇ ಉತ್ಪನ್ನ ಆಗ್ತದೆ. ಅದೃಢ ಇದ್ದದ್ದು ಈ ರೀತಿ ನಾವು ವಿಚಾರ ಮಾಡಿ ಅದು ಸದೃಢ ಮಾಡ್ಕೋಬೇಕಾದ್ರೆ ವಿಚಾರ ಮಾಡಿ ಗಟ್ಟಿ ಮಾಡ್ಕೋಬೇಕಲ್ಲ ನಾವು. ಅದು ಮಾಡ್ಕೊಳ್ಳೋದ್ರಾಗೆ ನಮ್ದೇನಾಯ್ತು, ಆಯುಷ್ಯ ತೀರ್ ಹೋಗ್ಬಿಡ್ತು. ಇನ್ನು ಸದೃಢ ಆಗೋದ್ರಾಗೆ ನಾವು ಆಯುಷ್ಯ ತೀರ್ ಸತ್ತು ಹೋಗ್ಬಿಟ್ಟಾವ. ಅವಾಗ ಏನಾಗ್ತದ ಅಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎಂದೂ ಲಾಸ್ ಆಗಂಗಿಲ್ಲ. ಅದು ಅದೃಢವಾಗಿರ್ಬೋದು, ಸದೃಢವಾಗಿರ್ಬೋದು, ಬ್ರಹ್ಮಜ್ಞಾನ ಎಂದೂ ನಷ್ಟ ಆಗಲ್ಲ. ಕರ್ಮ ನಷ್ಟ ಆಗ್ಬೋದು, ಉಪಾಸನೆ ನಷ್ಟ ಆಗ್ಬೋದು, ಜ್ಞಾನ ನಷ್ಟ ಆಗಲ್ಲ. ಅದಕ್ಕೆ ಇದರಿಂದ ಏನು ಉಪಯೋಗ ಆಗ್ತದ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗಿ ಮುಂದೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗೋದ್ರಾಗೆ ಸತ್ತೋಗ್ಬಿಟ್ಟೆವು ಅಂತಂದ್ರೆ, ಇದರಿಂದ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಫಲ ಏನು ಅಂತಂದ್ರೆ, ಇದರಿಂದ ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ, ಅದರದ ಭಾನ ಆನಂದ ರೂಪ ಮೋಕ್ಷ ಉಂಟಾಗಲ್ಲ. ಅದೇನದ, ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಭಾನಾನಂದ ರೂಪ ಮೋಕ್ಷ ಉಂಟಾಗುವುದಿಲ್ಲ, ಮೋಕ್ಷ ಆಗಂಗಿಲ್ಲ. ಮತ್ತೇನಾಗ್ತದ? ಉತ್ತಮ ಲೋಕದ ಪ್ರಾಪ್ತಿ. ಉತ್ತಮ ಲೋಕದ ಪ್ರಾಪ್ತಿ ಏನದ? ಈಗ ನಾವು ಜ್ಞಾನ ಒಂದು ಮಾಡ್ಕೋತ ಕೂತೀವಿ, ಕರ್ಮ ಉಪಾಸನೆಗಳ ಬಗ್ಗೆ ಇನ್ನ ಸ್ವಲ್ಪ ಟಚ್ ಮಾಡ್ಲಿಕ್ಕತ್ತೀವಿ. ಕರ್ಮದಲ್ಲಿ ಪರ್ಫೆಕ್ಟ್ ಇದ್ದವರಲ್ಲಿ, ಉಪಾಸನೆಯಲ್ಲಿ ಪರ್ಫೆಕ್ಟ್ ಇದ್ದವರಲ್ಲಿ ನಾವು ಮತ್ತೆ ಒಳ್ಳೆ ಉತ್ತಮ ಜ್ಞಾನಿಗಳಲ್ಲೇ ಮತ್ತೆ ಇನ್ನೂ ಶ್ರೇಷ್ಠವಾದ ಜ್ಞಾನಿಗಳಲ್ಲಿ ಏನ್ ಮಾಡ್ತೀವಿ, ಅಂತ ಜನರ ಮಧ್ಯೆ ಹುಡ್ತೀವಿ. ಉತ್ತಮ ಲೋಕದ ಪ್ರಾಪ್ತಿ ಅಂತಂದ್ರೆ ಅದಕ್ಕೆ ಉದಾಹರಣೆ, ಶಾಲೆ ಹುಡುಗ ಶಾಲೆ ಕಲ್ತು ಶಾಲೆ ಮಾಸ್ತರ್ ಆಗ್ತದೆ. ಶಾಲೆ ಮಾಸ್ತರ್ ಹೋಗಿ ಹೆಡ್ ಮಾಸ್ಟರ್ ಆಗೋದು, ಹೆಡ್ ಮಾಸ್ಟರ್ ಹೋಗಿ ಮತ್ತು ಮುಂದಿನ ಜನ್ಮಕ್ಕೆ ಶಿಕ್ಷಣಾಧಿಕಾರಿ, ಅದು ಮುಂದೋಗಿ ಶಿಕ್ಷಣ ಕಮಿಷನರ್, ಮತ್ತೇನು ಕಮಿಷನರ್ ಆಗಿ ಚಲೋ ಕೆಲಸ ಮಾಡಿದ್ರೆ ಮುಂದೆ ಶಿಕ್ಷಣ ಮಂತ್ರಿ. ಹಿಂಗೆಲ್ಲ ಆತಾರಲ್ಲ. ಹಂಗ ಯಾವ ರೀತಿ ಆ ಒಂದು ಲೌಕಿಕದೊಳಗೆ ಉತ್ತಮ ಲೋಕ ಪ್ರಾಪ್ತಿ ಏನು ಹಂಗತ್ತಲ್ಲ, ಹಂಗೆ ಇದ್ರೊಳಗೆ ಸಹಿತ ಈ ಒಂದು ಕರ್ಮ ಉಪಾಸನೆ ಜ್ಞಾನ ಸಮೇತವಾದಂಥ ಮೋಕ್ಷ ಸಾಧನೆ ಏನದಲ್ಲ, ಆ ಸಾಧನೆಯಲ್ಲಿ ಯಾರು ನಮಗಿಂತ ಮುಂದುವರೆದವ್ರು ಇರ್ತಾರೆ ಅಂಥವರಲ್ಲಿ ನಮ್ಮ ಜನ್ಮ ಆಗ್ತದೆ. ಉತ್ತಮ ಲೋಕದ ಪ್ರಾಪ್ತಿ. ಮತ್ತೆ ಪವಿತ್ರ ಶ್ರೀಮಂತರ ಮನೆಯಲ್ಲಿ ಜನನ, ಅಂಥವ್ರ ಕೊಲ್ಲ ಹುಟ್ಟಿ. ಈಗ ಶ್ರೀಮಂತರಿರ್ಲಾರ್ದ ಬಡವ್ರ ಮನ್ಯಾಗ ದರಿದ್ರಗಳ ಮನ್ಯಾಗ ಹುಟ್ಟಿದ್ರ ನಮ್ಮ ಹೊಟ್ಟಿ ತುಂಬಿಸ್ಕೊಳಕ್ಕೆ ದೊಡ್ಡ ಸಮಸ್ಯೆ ಆಗ್ತದೆ. ದಿನ 10 ತಾಸು ನಾವು ದುಡಿಲಕ್ಕೆ ಹೋಯ್ತಂತಂದ್ರೆ ಇಂಥವೆಲ್ಲ ಯಾವಾಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಹೊಟ್ಟಿ ಸಲುವಾಗಿ 8 ತಾಸು ದುಡಿಬೇಕು. ಅದ್ರಾಗ ಯಾವ್ಯಾರ ದುಶ್ಚಟ ಇದ್ದು ಅಂತಂದ್ರೆ ಆ ದುಡಿದ ರೊಕ್ಕನು ವೇಸ್ಟ್ ಆಗ್ತದ, ಸಂಸಾರ ಹಾಳ, ಶರೀರ ಹಾಳ. ಮತ್ತು ಅಷ್ಟೆಲ್ಲ ಚಂತನ ಕತ್ತಿ ದುಡ್ದ ಮೇಲೆ ಮೈ ಕೈ ಬ್ಯಾನಿ ಆಗ್ತಿರ್ತಾವ. ದಿನ ಮೆಡಿಕಲ್ ಸ್ಟೋರ್ನಾಗ ಅವ್ರು ಗುಳಿಗೆ ತಗೋತಾರೆ, ಹಾರ್ಡ್ ವರ್ಕ್ ಮಾಡೋರು. ಕುಡಿತಾರ, ದುಡಿತಾರ, ಔಷಧ ತಗೋತಾರೆ. ಔಷಧ ತಗೊಂಡು ರಾತ್ರಿ ನಿದ್ದೆ ಮಾಡ್ತಾರೆ, ಮತ್ತು ಮುಂಜಾನೆ ಎದ್ದು ಹೋಗ್ತಾರೆ,
ಮತ್ತೆ ದುಡಿತಾರ, ಮತ್ತೆ ರೊಕ್ಕ ಬರ್ತದ, ಮತ್ತೆ ಕುಡಿತಾರ, ಮಲ್ಕೊಂಡ್ರೆ ನಿದ್ದೆ ಹತ್ತಲ್ಲ. ಏನು ಮಾಡ್ಬೇಕು? ಮನಸ್ಸಿಗೆ ಶಾಂತಿ ಸಿಗ್ತದೆ, ನಿದ್ದೆ ಹತ್ತಲ್ಲ, ಮೈ ಬ್ಯಾನಿ ಭಾಳ ಇರ್ತದೆ, ಅದಕ್ಕೆ ಮತ್ತೆ ಗುಳಿಗಿರ್ತದೆ. ಹಾರ್ಡ್ ವರ್ಕರ್ದು ಭಾಳ ಕಷ್ಟ. ಇವೆಲ್ಲ ನೋಡ್ರಿ, ಕೆಲವೊಂದು ಟೈಲ್ಸು, ಗ್ರಾನೈಟ್ಸು, ಅವು ಎಷ್ಟು ವಜ್ಜಿ ಇರ್ತಾವ. ಅವು ಸಣ್ಣದೊಂದು ಕಲ್ಲು ತುಕಡಿ ಎತ್ತಲಕ್ಕಾಗಂಗಿಲ್ಲ. ದೊಡ್ಡ 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 ಬಂಡೆಗಳು ಎತ್ತಬೇಕಾದ್ರೆ 3-4 ಮಂದಿ ಕೂಡಿ ಕೈ ಮೇಲೆ ಕಾಲ ಮೇಲೆ ಬಿದ್ದರೆ ಕಲಸೆ ಆಗಿಬಿಡ್ತಾವ. ಅಂತಿಂಥ ವಜ್ಜಿ ಸಾಮಾನುಗಳೆಲ್ಲ ಎತ್ತಿ ಇಟ್ಟು ಏನೇನೋ ಕೆಲಸ ಮಾಡ್ತಿರ್ತಾರೆಲ್ಲ ಹಾರ್ಡ್ ವರ್ಕ್ಗಳು. ಹಂಗಿದ್ದ ಹೊತ್ನಾಗ ನಮ್ಮದು ಶರೀರ, ಅವ್ರದ್ದು ಶರೀರ, ಇಬ್ಬರದು ಅದೇ ಶರೀರ, ಅದೇ ರಕ್ತ, ಅದೇ ಮಾಂಸ, ಅದೇ ಮೂಳೆ. ಮತ್ತು ನಮಗಂಥ ಕೆಲಸ ಇರ್ಲಾರ್ದಕ್ಕೆ, ನಮ್ಮ ಮೈಯಾಗ ಕೆಲಸ ಮಾಡ್ಲಾರ್ದಕ್ಕೆ ರಕ್ತ ಹೆಪ್ಪುಗಡ್ತದೆ. ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇರ್ಲಾರ್ದಾಗ ಅವ್ರ ಸಮಸ್ಯೆ ಇರ್ತದೆ. ಅವ್ರ ಸಮಸ್ಯೆ ಬೇರೆ, ನನ್ನ ಸಮಸ್ಯೆ ಬೇರೆ. ಅದಕ್ಕೆ ಶ್ರೀಮಂತರ ಮನೆಗೆ ಹುಟ್ಟಿಬಿಟ್ರೆ ಹೊಟ್ಟಿ ಬಟ್ಟಿಗೆ ಕಿರಿಕಿರಿ ಇರಂಗಿಲ್ಲ. ಮತ್ತು ಅವ್ರು ಎಂಥ ಶ್ರೀಮಂತರು ಅಂದ್ರೆ ಕಾಳು ಶ್ರೀಮಂತರ ಅಲ್ಲ, ಪವಿತ್ರ ಶ್ರೀಮಂತರು, ಭ್ರಷ್ಟ ಶ್ರೀಮಂತರಲ್ಲ. ದೇಶದ ಮಂದಿದು ಎಲ್ಲ ಹೊಡ್ಕೊಂಡು ತಿಂದು ಪುಕ್ಕಟ್ಟೆ ಬಗ್ಗೆ ಹೊಟ್ಟೆಗೆ, ಮೈಯಾಗ, ಮನ್ಯಾಗ, ಬ್ಯಾಂಕಿನಾಗ ಎಲ್ಲ ಅದೇ ತುಂಬಿ ನಮ್ಮ ದೇಶದ ಬ್ಯಾಂಕ್ ಅಲ್ಲದೆ ಮತ್ತೊಂದು ದೇಶದೊಳಗೆ ಒಯ್ದು ಇಡ್ತಾರಲ್ಲ, ಎಲ್ಲ ಅವರೆಲ್ಲ ಕಾಳು ಶ್ರೀಮಂತರು, ಖದೀಮ್ ಶ್ರೀಮಂತರು. ಅಂತಲ್ಲಿ ಇಂಥವ್ರು ಹೆಂಗೆ ಹುಟ್ಟುತ್ತಾರೆ? ಪವಿತ್ರ ಶ್ರೀಮಂತರ ಮನೆಯಾಗ ಹುಟ್ಟುತ್ತಾರೆ ಅವರು. ಮತ್ತೆ ಒಂದು ವೇಳೆ ಹಿಂದಿನ ಜನ್ಮದಾಗ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸಕರೇ ಇದ್ರೂ, ನಿಷ್ಕಾಮ ಕರ್ಮೋಪಾಸಕರಾಗಿ ಮುಂದೆ ವಿವೇಕ ವೈರಾಗ ಸಾಧನೆ ಮಾಡುವಾಗ ಹೋಗಿದ್ರು ಅಂತಂದ್ರೆ ಅವರು ಸೀದಾ ಯೋಗಿಗಳ ಮನೆಗೆ ಹುಟ್ಟುಬಿಡ್ತಾರೆ. ಅವರು ಜ್ಞಾನಿಗಳ ಕುಲದಲ್ಲೇ ಹುಟ್ಟುಬಿಡ್ತಾರೆ. ಅವ್ರ ಮನೆಗೆ ಹುಟ್ಟುಬಿಡ್ತಾರೆ. ಅದಕ್ಕೆ ಇವೆಲ್ಲ ಲಾಭಗಳಾಗ್ತವೆ, ಏನು ವೇಸ್ಟ್ ಆಗಲ್ಲ. ಅದೃಢ ಆದರೂ ಏನು ಚಿಂತೆ ಮಾಡೋದಿಲ್ಲ. ಮುಂದಿನ ಜನ್ಮಕ್ಕೆ ಮಾತ್ರ. ಈಗ ನೋಡ್ರಿ, ನುಡಿ, ನಡೆ, ಈ ಒಂದು ಜನ್ಮ ಬರೀ ನುಡಿಯೋದಪ್ಪ, ನುಡ್ಕೋತೆ ಹೋಗೋದು. ಅವ ಏನು ನಡೀತಾನೇನಂತ ಯಾವ ಏನೇ ಕನ್ನಲಕ್ಕ, ಅವ ಏನೇ ಕನ್ಲಕ್ಕ, ನನ್ನ ಕಡೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ನಾ ಮಾಡ್ಕೊತ ಹೋಗೋದು. ನೋಡಿ, ದೊಡ್ಡ ಮಾತಾಡ್ಕೊತ ಅಡ್ಡಾಡ್ತಾನ. ಏನು ಕೆಲಸ ಮಾಡ್ತಾನ? ಮನೆಯಾಗೂ ಅದೇ ಅಂತಾರೆ, ಕಾಲೇಜ್ನಾಗೂ ಅದೇ ಅಂತಾರೆ. ಬೈಕೋತ ಅಡ್ಡಾಡ್ತಾನೆ, ಎಲ್ಲರಿಗೆ ದೊಡ್ಡ ಮಾತಾಡ್ತಾನೆ. ಇದೇ ನುಡಿ. ಮತ್ತು ಕೆಲವೊಬ್ರು ಅವೇ ನುಡಿ ಕೇಳ್ಬೇಕಂತ ಫೋನ್ ಮಾಡಿ ಕರೆದು ಬಾಗ್ಲಾಗ ಕುಂದಿರ್ಸ್ಕೊಂಡು ಮಾತಾಡಿಸ್ತಾರೆ. ಆ ನುಡಿ ಒಳಗೆ ಶಕ್ತಿ ಆದ ಇಲ್ಲ, ಅದ್ರಾಗೂ ಒಂದು ಕೌಶಲ್ಯ, ಅದ್ರಾಗೂ ಒಂದು ತಪಶಕ್ತಿ ಆದ ಇಲ್ಲ ನುಡಿ ಒಳಗೆ. ನಡೆಯರೆ ಹೆಂಗೆ ಕಿರ್ಲಕ್ಕ ನುಡಿಯರೇ ಒಂದು ಪರಿಪಕ್ವ ಅದ ಇಲ್ಲ, ಯಾವುದರ ಒಂದು ಆದ ಇಲ್ರಿ. ಈ ಜನ್ಮದಾಗ ಏನಾಗ್ತದ? ನುಡಿ. ಇನ್ನೊಂದು ಜನ್ಮ ಇತ್ತು ಅಂತಂದ್ರೆ ಏನಾಗ್ತದ? ಬರೇ ನಡೆ. ಏನ್ ಮಾಡಿಬಿಡ್ತಾರ? ದೊಡ್ಡ ಸಂತರು ಮಹಾತ್ಮರು ಬಲ್ಲಿ ಸೇವಾದಾರಿಯಾಗಿ ಜನ್ಮ ತಾಳ್ಬಿಡೋದು. ಅಲ್ಲೇನು ಮಾತಾಡೋಕ್ಕೆ ಕೆಲಸನೇ ಇಲ್ಲ, ಅವ್ರೇನು ಹೇಳ್ತಾರೆ ಕೇಳ್ಕೊತ ಹೋಗೋದು. ನುಡಿಯ ಪುಣ್ಯ ಒಂದು ಜನ್ಮಕ್ಕೆ, ನಡೆಯ ಪುಣ್ಯ ಇನ್ನೊಂದು ಜನ್ಮಕ್ಕೆ. ಸುಮ್ಮನೆ ಮಾಡ್ಕೊತ ಹೋಗೋದು, ಸೇವೆ ಮಾಡ್ಕೊತ ಹೋಗೋದು. ನಡೆ ನುಡಿ ಒಂದೇ ಜನ್ಮದಾಗ ಕೆಲವೊಬ್ಬರಿಗೆ ಸಾಧ್ಯ ಆಗ್ತದೆ, ಕೆಲವೊಬ್ಬರಿಗೆ ಸಾಧ್ಯ ಆಗಂಗಿಲ್ಲ. ಒಂದು ಜನ್ಮದಾಗ ನಡೀತಾರೆ, ಮತ್ತೊಂದು ಜನ್ಮದಾಗ ನುಡಿತಾರೆ, ಒಂದು ಜನ್ಮದಾಗ ನುಡಿತಾರೆ, ಮತ್ತೊಂದು ಜನ್ಮದಾಗ ನಡೀತಾರೆ. ಮಾತಾಡ್ರಿ ಅಂದ್ರೆ ಒಂದಿವ್ಸ ಮಂದಿ ಒಟ್ಟ ಮಾತಾಡಂಗಿಲ್ಲ. ಬಟ್ ನಡ್ಕೊಳ್ಳೋದ್ರಾಗ ಏನಾರು ತಪ್ಪು ಮಾಡ್ಯಾರೇನವರು? ಇಲ್ಲ. ನಡೆಯೋದ್ರಾಗ ಚಲೋ ಅವ್ರ, ಸಾಕು. ನುಡಿ ಬಂದಿಲ್ಲ, ಏನಾಯ್ತು? ಈ ಜನ್ಮ ಇಲ್ಲ, ಮುಂದಿನ ಜನ್ಮಕ್ಕೆ ಅವು ನುಡಿ ಬಂದೇ ಬರ್ತಾವ. ಎಲ್ಲಿ ಹೋಗ್ತಾವ? ಕೇಳಿದ್ದು ಸಂಸ್ಕಾರ ಎಲ್ಲಿ ಹೋಗಲ್ಲ, ಜ್ಞಾನ ಬಂದದ್ದು. ಅದಕ್ಕೆ ಕೆಲವೊಬ್ಬರು ನುಡಿತಾರ, ಇನ್ನೊಂದು ಜನ್ಮದಾಗ ನಡೀತಾರ, ಕೆಲವೊಬ್ಬರು ನಡೀತಾರ, ಇನ್ನೊಂದು ಜನ್ಮದಾಗ ನುಡಿತಾರ. ಮಾಡಿದ ಸಾಧನೆ ಎಲ್ಲಿ ಹೋಗಲ್ಲ. ಈ ಜನ್ಮದಾಗ ಕರ್ಮ ಮಾಡೋರು ಮುಂದಿನ ಜನ್ಮದಾಗ ಉಪಾಸಕರಾಗ್ಬೋದು, ಮುಂದಿನ ಜನ್ಮದಾಗ ಜ್ಞಾನಿಗಳಾಗ್ಬೋದು. ಅವ್ರವ್ರು ಹೆಂಗೆ ದುಡ್ಕೋತಾರ ಹಂಗಂಗೆ ಪಡ್ಕೋತ ಹೋಗ್ತಿರ್ತಾರೆ. ಎಲ್ಲ ಒಟ್ಟು ಈಗ ಹಿಂಗೆ ಆಗ್ಬೇಕಂದ್ರೆ ಹೆಂಗಾಗ್ತದೆ? ಅದಕ್ಕೆ ನಿಷ್ಕಾಮ ಕರ್ಮ ಉಪಾಸಕರಾಗಿದ್ದಲ್ಲಿ ಜ್ಞಾನಿ ಕುಲದಲ್ಲಿ ಜನನ ಆಗ್ತದ. ಮತ್ತು ಮುಂದೇನಂತಾರ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ಪೂರ್ಣ ಆಗ್ತದ? ಅದೃಢ ಆಗಿದ್ದು ಪೂರ್ಣ ಯಾವಾಗ ಆಗ್ತದ ಅಂದ್ರೆ, ಅದು ಪರ್ಫೆಕ್ಟ್ ಅದೃಢ ಬ್ರಹ್ಮಜ್ಞಾನ ಹೆಂಗಾಗ್ತದ ಅಂತಂದ್ರೆ, ಸಚ್ಚಿದಾನಂದ ರೂಪ ಬ್ರಹ್ಮದ ಅಪರೋಕ್ಷ ಪ್ರತೀತಿ
ಆಗ್ಯದ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಏನಾಗ್ಯದ? ಅನಿಸದ, ಅವನಿಗೆ ಅನುಭವಕ್ಕೆ ಬಂದದ. ಅದ್ರ ಜೊತೆಗೆ ಏನದ? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ ಬಲ್ಲಿ ಏನೇನದ ಅಂತ ಕ್ವಾಲಿಫಿಕೇಶನ್ ಏನಿರುವ ಕ್ವಾಲಿಟಿ? ಸಚ್ಚಿದಾನಂದ ರೂಪ ಬ್ರಹ್ಮ, ನಾನೇ ಬ್ರಹ್ಮ ಅದೀನಿ ಅಂತೇಳಿ ಅವನಿಗೆ ಅನಿಸದ. ಅದು ನಿಶ್ಚಯ ಮಾಡ್ಕೊಂಡನ. ನಿಶ್ಚಯ ಮಾಡ್ಕೊಂಡು ಮತ್ತೇನದ ಅವನ ಸಂಗಟ? ಅಸಂಭಾವನಾ ದೋಷ ಅದ. ದೋಷ ಅಂದ್ರೆ ಇವನಲ್ಲಿ ಅದ್ರಲ್ಲಿ ಮಲದೋಷ ಎಲ್ಲ ಹೇಳ್ದವಲ್ಲ ಈಗ. ಅಪರೋಕ್ಷ ಬ್ರಹ್ಮಜ್ಞಾನಿ ಅದೃಢ ಇದ್ದವನ ಬಳಿ ಏನೇನಿರ್ತದೆ? ಮಲದೋಷ ಅದ, ವಿಕ್ಷೇಪ ದೋಷ ಅದ, ಶ್ರುತಿಗಳ ಅನೇಕತ್ವದ ಜ್ಞಾನ ಅದ. ಇವೆಲ್ಲ ಅವನದ್ರೊಳಗೆ ಇರೋವು. ಜೀವ ಬ್ರಹ್ಮರ ಏಕತ್ವದ ಬಗ್ಗೆ ಅಸಂಭವ ಎನ್ನ ಜ್ಞಾನ ಅದ. ಭೇದವಾದಿಗಳ ಸಂಘ ಅದ, ಪಾಮರ ಪುರುಷರ ಸಂಘ ಅದ, ಎಲ್ಲ ಅದಾವ. ಏನೇನು ಇರಬಾರ್ದು ಎಲ್ಲ ಓಸು ಅದಾವ ಅವನ ಬಲ್ಲಿ. ಅವೆಲ್ಲ ಇಟ್ಕೊಂಡು ಏನ್ ಮಾಡ್ಯಾನ? ಜೀವ ಬ್ರಹ್ಮರ ಏಕತ್ವ ಹೌದು ಅಂತೇಳಿ ಒಪ್ಕೊಂಡಾನ. ದೋಷ ಸಮೇತ. ಅಶಕ್ತತೆ ಇರ್ತದ ಅಲ್ಲಿ. ನಾಟಂಗಿಲ್ಲ. ಪರೋಕ್ಷ ಬ್ರಹ್ಮದ ಜ್ಞಾನ ಆಗಿದ್ದು ಅಲ್ಲಿ ಮಲದೋಷ ಒಂದರ ಪರೋಕ್ಷ ಬ್ರಹ್ಮದಾನ ಅಂತಾಗನೇ ಇಲ್ಲಿ ಬಂದಾಗ ಪರೋಕ್ಷ ಬ್ರಹ್ಮ ಜ್ಞಾನದಲ್ಲಿ ಮಲದೋಷ ಇದ್ದಂಗ ಆಗ್ಯಪ್ಪ. ಇದು ಬ್ರಹ್ಮದಾನ ಅನ್ನೋದು ಮಲದೋಷ ಇದ್ದಂಗ ಅನಿಸ್ತದಲ್ಲ. ಮಲದೋಷ ಬ್ರಹ್ಮದಾನ ಅಂದ್ರೆ ಏನ್ ನಮ್ಗೆ ತಿಳಿಯಲ್ದು. ಅಲ್ಲಿ ಬ್ರಹ್ಮದಾನ ಅಂತೇಳಿ ಪರೋಕ್ಷ ಬ್ರಹ್ಮಜ್ಞಾನ ಆದ ನಂತರ ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಬರ್ತಾನೆ. ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ನಾ ಬ್ರಹ್ಮ ಅದೀನಿ ಅಂತೇಳಿ ನಂಬಿಕೆ ಬಂದದವನಿಗೆ. ಅದು ಅನಿಸದ, ಭಾನ ಆಗ್ಯದ. ಆದ್ರೆ ಏನಾಗ್ಯದ? ದೋಷ ಸಹಿತವಾಗಿ ಭಾನ ಆಗ್ಯದ. ಒಳಗೆ ದೋಷನೂ ಅದ, ಅವನಿಗೆ ಅದು ಭಾನನೂ ಆಗ್ಯದ, ಎರಡೂ ಆಗ್ಯದ. ಪರೋಕ್ಷ ಬ್ರಹ್ಮಜ್ಞಾನ ಆದ ನಂತರ ಅಪರೋಕ್ಷಕ್ಕೆ ಬರ್ತಾನೆ ಆವಕ್ಕಂತಂದ್ರ ಅವ ಅದು ಒಂದು ಸ್ಟೇಜ್ ಅದ. ಒಳಗ ಎಲ್ಲ ಓಟು ಸ್ವಚ್ಛಾಗಿ ಮಧ್ಯಾಹ್ನ ಬಿಸಿಲು ಬರೋದು ಬೇರೆ. ನಸಿಕ್ನಾಗ ಹೆಂಗಿರ್ತದ? ಸಂಧ್ಯಾಕಾಲ, ಬೆಳಿಗ್ಗಿನ ಸಂಧ್ಯಾಕಾಲದೊಳಗೆ ಅರ್ಧ ಕತ್ತಲ ಅರ್ಧ ಬೆಳಕ. ಸಾಯಂಕಾಲದ ಸಂಧ್ಯಾಕಾಲ, ಸಂಧಿಕಾಲ ಅಂತಿರಲ್ಲ, ಕತ್ತಲು ಬೆಳಕು. ಕತ್ತಲು ಪೂರ ಹರಿದಿರಂಗಿಲ್ಲ, ಬೆಳಕನ್ನು ಬಂದಿರ್ತದೆ. ಮತ್ತ ಸಂಜೆಗೆ ಬೆಳಕು ಪೂರ ಹೋಗಿರಂಗಿಲ್ಲ, ಕತ್ತಲು ಬಂದಿರ್ತದೆ. ಇದೇ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರ ಪೂರ ಬೆಳಕಾಗಿಲ್ಲ, ಪೂರ ಕತ್ತಲಾಗೂ ಇಲ್ಲ. ಅದು ಕತ್ತಲ ಬೆಳಕು ಎರಡು ಮಿಕ್ಸ್ ಅದ. ಅದು ಒಂದು ಸ್ಟೇಜ್. ಅದನ್ನು ಒಂದು ಸ್ಟೇಜ್. ಬೆಳಕದ, ಲೈಟ್ ಹಚ್ಕೊಳ್ಳೋದು ಬೇಕಾಗಿಲ್ಲ, ಕಾಣಿಸ್ತದೆ ಎಲ್ಲ, ಹಂಗೆ ಓದ್ತೀವಿ. ಆದ್ರೆ ಕತ್ತಲು ಪೂರ ಹೋಗಿಲ್ಲ. ಹಂಗಿದೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಇಲ್ಲೇನದ? ಸಚ್ಚಿದಾನಂದ ರೂಪ ಬ್ರಹ್ಮದ ಅಪರೋಕ್ಷ ಪ್ರತೀತಿ ಆಗ್ಯದವನಿಗೆ. ಆಗಿ ಬುದ್ಧಿಯಲ್ಲಿ ಏನದ? ಅಸಂಭಾವನಾ ದೋಷ ಮತ್ತು ವಿಪರೀತ ಭಾವನಾ ದೋಷಗಳು ಇಟ್ಕೊಂಡ. ಈ ದೋಷ ಇದ್ದಾಗ ಅಂದ್ರೆ ದೋಷ ಸಹಿತ ಏನ್ ಮಾಡ್ಯಾನ? ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದ ಜ್ಞಾನವಾದಾಗ ಒಂದೇ ವಿಷಯದ ಬಗ್ಗೆ ಹೌದು ಮತ್ತು ಇಲ್ಲ ಎಂಬ ದ್ವಿಬಗೆಯ ಜ್ಞಾನ ಏನಾಗ್ತದಂದ್ರೆ ಸಂಶಯ ಸಹಿತವಾದ ಬ್ರಹ್ಮಜ್ಞಾನ ಅಂತಾರೆ. ಇದಕ್ಕೆ ಎರಡು ರೀತಿ ಜ್ಞಾನ ಇದೆ. ಹಾದೋ ಇಲ್ಲೋ, ಹೌದೋ ಅಲ್ಲೋ ಅನ್ನಂಥದ್ದು. ಇದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಎರಡು ರೀತಿ ಜ್ಞಾನ. ಇಲ್ಲಂತ ಒಂದು ಕಡೆ ಜಗ್ಲಕತ್ತದ, ಆದಂತ ಇನ್ನೊಂದು ಕಡೆ ಜಗ್ಲಕತ್ತದ.
ಅದು ಒಳಗ ಸಂಶಯಗಳು ಅದಾವ. ಸಂಶಯಗಳ ಸಮೇತವಾಗಿ ಏನ್ ಮಾಡ್ಯಾನ, ಅದು ಒಪ್ಕೊಂಡ್ಬಿಟ್ಟಾನ. ಬ್ರಹ್ಮ ನಾನೇ ಅದೀನಿ ಅಂತೇಳಿ ಒಪ್ಕೊಂಡು ಅದು ಅವನಿಗೆ ಅನುಭವಕ್ಕೂ ಬಂದ್ಬಿಟ್ಟದ. ಒಳಗೆ ಸಂಶಯ ಅದು ಏನ್ ಮಾಡಕ. ನಸಿಕ್ ಅಂತಿರಲ್ಲ, ಹಿಂಗ ನಸಿಕ್ನಲ್ಲಿ ಅಂತೀವಲ್ಲ, ಬೆಳಕನ್ನು ಇರ್ತದ ಮತ್ತ ಕತ್ತಲ್ನೂ ಇರ್ತದೆ, ಎರಡೂ ಇರ್ತದೆ. ಸಾಯಂಕಾಲ ನಸಿಕ್ಕು ಅಂತಿರಲ್ಲ, ಅದೇ ಹಂಗೆ ಇದೆ. ಮತ್ತೆ ಅದೃಢ ಈ ರೀತಿ ಇರ್ತದೆ, ಸಂಶಯ ಸಹಿತವಾಗಿ. ಮತಿಯಲ್ಲಿ ಸಂಶಯ ಸಹಿತವಾಗಿ ಬ್ರಹ್ಮ ನಾನೇ ಅದೀನಿ ಅಂತ ಅಂತ ಒಪ್ಕೊಂಡ್ಬಿಟ್ಟನ. ಗುರುವಿನ ಅನುವಿನಲ್ಲಿ ಹೋಗಿ ಅವ ಹೇಳ್ದಂಗ ಕೇಳಿ 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 ಬ್ರಹ್ಮನದ ಅವನಿಗೆ ಏನಾಗ್ಯದ, ನಿಶ್ಚಯ ಜ್ಞಾನ ಆಗ್ಯದ. ನಿಶ್ಚಯ ಜ್ಞಾನ ಆಗಿ ಅದ್ರ ಜೊತೆಗೆ ಏನದ, ಇವೆಲ್ಲ ಮಲದೋಷ, ವಿಕ್ಷೇಪ ದೋಷ, ಶ್ರುತಿಗಳ ಅನೇಕತ್ವದ ಜ್ಞಾನ ಯಾವ ತ್ಯಾಗ ಮಾಡಿಲ್ಲ ಅವು ನಾವು ತ್ಯಾಗ ಮಾಡಿದ್ರು ಅಂತವು ಇಲ್ಲಂದ್ರೆ ಹೋಗಂಗಿಲ್ಲವು, ನಾವೇ ತ್ಯಾಗ ಮಾಡಬೇಕು. ಇದು ನನಗ ಪ್ರತಿಬಂಧಕ ಆದ ಅಂತೇಳಿ ನೀವು ಅದನ್ನ ಹೊರಗಾಕೋದು ಕಲಿಬೇಕು. ಯಾವಾದ್ರ ಸಲುವಾಗಿ ನನ್ನ ಮನಸ್ಸು ಜಗ್ಗುತ್ತದ, ಏನ್ ಮಾಡ್ಬೇಕಂತ ಜಗ್ಗುತ್ತದ, ಆ ಜಗ್ಗಾಟ ಆ ಕಡೆ ಮಲದೋಷವನ್ನೇ ತ್ಯಾಗ ಮಾಡ್ಬೇಕು. ಮತ್ತ ಅವೆಲ್ಲ ತ್ಯಾಗ ಮಾಡ್ಬೇಕು. ಅವು ತ್ಯಾಗ ಮಾಡ್ಲಾರ್ದೆ ನಾವು ಹಂಗೆ ಆ ಬ್ರಹ್ಮಜ್ಞಾನವನ್ನು ಒಪ್ಕೊಂಡೇವಂತಂದ್ರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗ್ತದೆ. ಅದಕ್ಕೆ ಸಿದ್ದರಾಮೇಶ್ವರರು ಬರೀತಾರ, ಏನು, ಎನ್ನನಲ್ಲ ಏಕಾಂತಂಬೊಕ್ಕಹನು, ನನ್ನ ಗಂಡ ನನ್ನಲ್ಲಿ ಏಕಾಂತಕ್ಕ ಸೇರಕ್ಕೆ ಬರಕತನ, ಬೇಗ ಬೇಗ ಹೊರವಂಡಿರ ಅಣ್ಣಗಳಿರ. ಅಣ್ಣಗಳೇ ಎಲ್ಲರೂ ಹೊರಗೆ ನಡಿರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಅವು ಹೇಳ್ತಾರೆ. ಅವು ಎಲ್ಲರೂ ಜನರಲ್ ಪಬ್ಲಿಕ್ನಾಗ ಹೇಳವು. ಇಲ್ಲಿ ಬ್ರಹ್ಮಜ್ಞಾನಿಗೆ ಹೇಳವು ಏನದವ, ಮಲದೋಷ ಅನ್ನೋದೊಂದು ಅಣ್ಣ, ವಿಕ್ಷೇಪ ದೋಷ ಅನ್ನೋದೊಂದು ಅಣ್ಣ, ಶ್ರುತಿಗಳ ಅನೇಕತ್ವದ ಜ್ಞಾನ ಅನ್ನೋದೊಂದು ಅಣ್ಣ, ಜೀವ ಬ್ರಹ್ಮರ ಏಕತ್ವದ ಬಗ್ಗೆ ಅಸಂಭವ ಜ್ಞಾನ ಅನ್ನೋದೊಂದು, ಭೇದವಾದಿಗಳ ಸಂಘ, ಪಾಮರ ಪುರುಷರ ಸಂಘ, ಇವೆಲ್ಲ ನಮ್ಮ ಜೊತೆಗೆ ಅದಾವೆ. ಇವುಗಳನ್ನು ಹೊರಗೆ ಹಾಕ್ಬೇಕು. ಹೊರಗೆ ನಾವು ನಿಮ್ಮೊಳಗಿನ ನಾವಂಗೆ ಹಾಕ್ಬೇಕು, ನೀವೇ ಹಾಕೋಬೇಕದು. ಎನ್ನನಲ್ಲ ಏಕಾಂತಂಬೊಕ್ಕಹನು, ಬೇಗ ಬೇಗ ಹೊರವಂಡಿ ರಣ್ಣಗಳಿರ. ಆರೊಬ್ಬರಿದ್ದಡು ಆತ ಸೈರಿಸ, ನನ್ನ ಸಂಗಟ ಮತ್ತಿನ್ನೊಬ್ರು ಯಾರ್ಯಾರ ಇದ್ದುದು ನೋಡಿದನಂತಂದ್ರೆ ಅವನಿಗೆ ತಡ್ಕೊಳಕ್ಕಾಗಂಗಿಲ್ಲ. ಹೆಂಗೆ ಹೇಳ್ತಾನವ, ಮೃತ್ಯು ಒಪ್ಪೋದು, ಕೊಲ್ಲಿ ಬಿಡ್ತಾನವ ನನ್ನ ನಿಮ್ ಸಂಗಟ ಇದ್ದದ್ದು ನೋಡಿದರೆ. ಮತ್ತ ಎನ್ನನಲ್ಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನನೆಂಬ ನಲ್ಲ, ಏಕಾಂತಂಬೊಕ್ಕನು ಬೇಗ ಬೇಗ ಹೊರವಂಡಿರ ಅಣ್ಣಗಳಿರ. ಮೊದಲ ಅದೃಢ ಇದ್ದಾಗ ಇವೆಲ್ಲನೂ ಇರ್ತಾವ. ನಲ್ಲನೂ ಇರ್ತಾನ, ಈ ಅಣ್ಣಗಳು ಇರ್ತಾವ, ಎಲ್ಲ ಜೋಡಿಯಾಗೆ ಇರ್ತಾವ. ಮುಂದ ಸದೃಢ ಆಗೋ ಟೈಮ್ನೊಳಗ ಅವೆಲ್ಲ ಹೊರಗೆ ಹಾಕಿ ಅದೊಂದನ್ನೇ ಇಟ್ಕೊತಾವ. ಅದಕ್ಕ ಈ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ತಿಳಿದ್ರೆ ಪೂರ್ತಿ ಹೌದಾ ಅಲ್ಲ ಅಂತೇಳಿ ಸಂಶಯ ಇರೋಂತ ಪರಿಸ್ಥಿತಿ ಒಳಗೆ ಬ್ರಹ್ಮ ಅದನ್ನ ಅಂತೇಳಿ ಒಪ್ಕೊಂಡ್ಬಿಟ್ಟಾನ. ನಾನೇ ಬ್ರಹ್ಮ ಅಂತ ಒಪ್ಕೊಂಡಾನ. ಸಂಶಯ ಸಮೇತದ ನಾನೇ ಬ್ರಹ್ಮ ಅಂತೇಳಿ ಎಲ್ಲರಿಗೂ ಪಾಠ ಹೇಳ್ತಾನ.
ಬುಕ್ ಬರ್ದಾನ, PhD ತಗೊಂಡಾನ, ಗುರುಗಳ ಬಲ್ಲಿ ಎಲ್ಲ ಒಪ್ಕೊಂಡಾನ, ಏನೆಲ್ಲ ಮಾಡ್ಯಾನ. ಆದ್ರೆ ಒಳಗ ನಾ ಬ್ರಹ್ಮ ಹೌದಾ ಅಲ್ಲ ಅಂತೇಳಿ ಅವನಿಗೆ ಸಂಶಯ ಅದ, ಒಳಗೆ ಡೌಟ್ ಅದ ಅವನಿಗೆ. ಮ್ಯಾಲ ನೋಡಿದ್ರೆ ಎಲ್ಲ ಸಾಹಿತ್ಯ ರಚನೆ ಮಾಡ್ಯಾನ, ಸಾಹಿತ್ಯ ಓದ್ಯಾನ, PhDನೂ ತಗೊಂಡ. ಎಲ್ಲನೂ ಅದು. ಆದ್ರೆ ಸಂಶಯ ಹೋಗಿಲ್ಲ ಅವನಿಗೆ, ಹೋಗಿಲ್ಲ. ಎಲ್ಲ ಒಬ್ಬ ರೆಡಿಮೇಡ್ ಇಂತ ತಯಾರಾದಂತ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ ಅವನೇನ್ ಸಾಮಾನ್ಯ ಇರಲ್ಲ, ಪಕ್ಕಾ ಇರ್ತಾನ. ಈಗ ನೋಡ್ರಿ, ಅಲ್ಲೇ ಬ್ರಹ್ಮಕುಮಾರಿ ಅಂತ ಮೌಂಟ್ ಅಬೂಕ್ ಓದ್ತಾರ. ಏನು ದಿನ ಮುಂಜಾನೆ 1-2 ತಾಸು, ಮಧ್ಯಾಹ್ನ ಸಂಜೆಗೆ 1-2 ತಾಸು ಕೂತು ಅವೇನೋ ಓದ್ತಾರ, ಹೇಳ್ತಾರ, ಕೇಳ್ತಾರ. ಹೇಳಿ ಕೇಳಿ ಏನಾರ ಮಾಡಿ ಒಳ್ಳೆ ಕಾರ್ಯ ನಡೀಲಿ. ಈ ಮಠದ ಸ್ವಾಮಿಗಳ ಸಹಿತ ಅಲ್ಲಿ ಹೋಗ್ಲಕತ್ತಾರ. ಇವರಿಗೆ ತಮ್ಮ ಮಠದಾಗ ಕೂತು ತಮ್ಮದ ಸಿದ್ಧಾಂತ ಶಿಖಾಮಣಿ ಓದಿ ತಮ್ಮ ಶಿಷ್ಯರಿಗೆ ತಾವು ಹೇಳಂತ ಕರ್ತವ್ಯ ಮಾಡೋದು ಬಿಟ್ಟು ಇವ್ರ ಸಹಿತ ಮೌಂಟ್ ಅಬೂಕ್ ಹೋಗ್ಲಕತ್ತಾರ. ಇದಕ್ಕೇನಂತೀರಿ? ತಮ್ಮದ್ರಾಗೆ ತಮಗೇನು ಗೊತ್ತಿಲ್ಲ, ಅವು ಯಾರೋ ಎಲ್ಲಿಗೋ ಹೋಗ್ತಾರನ್ನ ಅವ್ರ ಬೆನ್ನ ಹತ್ತಿ ಇವ್ರು ಆದ್ರ ಇವ್ರ ಬೆನ್ನ ಮಂದಿ ಹತ್ತಬೇಕಾ ಬಿಟ್ಟು ಇವರೇ ಮಂದಿ ಬೆನ್ನ ಹತ್ತಿ ಹೋಗ್ಲಕತ್ತಾರಲ್ಲ. ಮತ್ತ ಅವ್ರ ಬ್ಯಾನರ್ ತಂದು ತಮ್ಮ ಮಠದಾಗ ಕಟ್ಕೊಂಡಾರ. ಇದೆ ಅಂತ ಕರ್ಮ ಇದು. ಎತ್ತ ಹಿಡ್ಕೊಂಡು ಹೊಂಟಿದ್ನತ್ತ ಒಬ್ಬವ, ಅವ ಎತ್ತಿನ ಹಿಡ್ಕೊಂಡು ಹೊಂಟನೋ ಎತ್ತ ಅವನಿಗೆ ಜಕ್ಕೊಂಡು ಹೊಂಟದೋ ಅನ್ನಂಗ್ ಕಾಣ್ಲಕತ್ತಿತ್ತಂತ. ಹಾಗೆ ನಡೆದದ. ಈಗ ಎತ್ತೆ ಅವನಿಗೆ ಜಕ್ಕೊಂಡು ಹೊಂಟದ. ಈಗ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ ಇದ್ರೆ ಎತ್ತೆ ಅವನಿಗೆ ಜಕ್ಕೊಂಡು ಹೋದಂಗ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನಿ ಇದ್ನಂತಂದ್ರೆ ನಮ್ಮಂತವ್ರಿಗೆ ಕರಿ ಅಂತ ಹೇಳ್ರಿ, ಇಲ್ಲೇ ಉತ್ತರ ಕೊಟ್ಬಿಡ್ತೀವಿ ನಾವು. ಟಿಕೆಟ್ ತೆಗಿಸ್ತೀವಿ, ರಿಸರ್ವೇಶನ್ ಮಾಡಿಸ್ತೀವಿ, ಅಲ್ಲಿ ಹೋಗಂಬರಿ. ಇಲ್ರಿ, ಎಲ್ಲ ಬ್ಯಾಲೆನ್ಸ್ ಔಟ್. ಇದೇನಿದು ಅಪ್ಪ, ನಿಮ್ಮ ಸ್ಥಾನದಾಗ ನೀವಿದ್ದು ನೀವು ಗಂಭೀರವಾಗಿ ನಿಮ್ಮ ಅಧ್ಯಯನ ನೀವು ಮಾಡಿ ನಿಮ್ ಕೆಲಸ ಯಾರ್ದ ಬೆನ್ನತ್ತಿ ಅವ್ರು ಎಲ್ಲೆಲ್ಲೋ ಓದ್ತಾರ ಅವ್ರ ಬೆನ್ನತ್ತಿ ಇವ್ರು ಹೋದ್ರ ಇವೆಲ್ಲ ಕೇಳೋದಕ್ಕೂ ಚಂದ ಅನ್ಸಲ್ಲ, ಹೇಳಕ್ಕೂ ಚಂದ ಅನ್ಸಲ್ಲ. ಅದು ಆಧ್ಯಾತ್ಮ, ಇದು ಆಧ್ಯಾತ್ಮ ಅಂತ. ಯಾವ್ದು ಆಧ್ಯಾತ್ಮ? ನಿನ್ನ ಜಾಗದಾಗ ನೀನು ಗಟ್ಟಿಯಾಗಿ ಕೂತು ಮಾಡಿದ್ದೇ ಆಧ್ಯಾತ್ಮ, ತಿರುಗಿ ಮಾಡಿದ್ದಲ್ಲ. ಹ್ಞೂ ರೀ, ಗದ್ದಲ ಹಾಕ್ಲಕ್ ಗದ್ದಲಕ್ಕೆ ಬೀಳಕತ್ತಾರ. ತಾವನು ಈ ಕೆಲವೊಂದು ಜನ ತಾವು ಎಲ್ಲೆಲ್ಲ ಹೋಗಿ ತಮ್ಮ ಧರ್ಮದಾಗ ನಿಷ್ಠೆ ಇಲ್ಲ, ಧರ್ಮ ಗುರುವಿನ ನಿಷ್ಠೆನೂ ಹಾಳು ಮಾಡ್ತಾರೆ. ಮುಂದೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ. ಅದೃಢದ ಗೊತ್ತಾಯ್ತು, ಸಂಶಯ ಸಮೇತವಾಗಿ ನಾನು ಬ್ರಹ್ಮ ಅದೀನಿ ಅಂತ ತಲೆ ಹಾಕ್ತಾನ, ಹೂ ಅಂತಾನ, ಒಪ್ಕೋತಾನ, ನಿಶ್ಚಯ ಜ್ಞಾನ ಮಾಡ್ಕೋತಾನ, ಅದು ಅದೃಢ ಆಯ್ತು. ಈ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಸದೃಢ ಹೆಂಗ? ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎಂದರೇನು ಅಂತಂದ್ರೆ, ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ರಹಿತವಾಗಿ, ಅವನೊಳಗೆ ಯಾವ ದೋಷಗಳು ಇಲ್ಲ, ರಹಿತವಾಗಿ ಶುದ್ಧ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದ ಭಾನ. ನಾನೇ ಬ್ರಹ್ಮದಿನಿ ಅಂತೇಳಿ ಏನು ಭಾನ ಮಾಡ್ಕೋತಾನ, ಅದೇ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಸದೃಢವಾಗಿರ್ತದ ಅವನ ಹತ್ರ.
ಮತ್ತು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಉಂಟಾಗುತ್ತದೆ ಅಂತಂದ್ರೆ ಸದ್ಗುರುಗಳ ಮುಖದಿಂದ ವೇದೋಕ್ತ ಮಹಾವಾಕ್ಯಗಳು. ಏನಾರ ಕೈ ಸಿಕ್ಕು ಕೇಳೋದಲ್ಲ, ಗುರುಗಳ ಬಳಿ ಹೋಗಿ ಏನ್ ಮಾಡಬೇಕು? ವೇದೋಕ್ತ ಮಹಾವಾಕ್ಯಗಳ ಅರ್ಥದ ಶ್ರವಣ, ಅರ್ಥದ ಮನನ, ಅರ್ಥದ ನಿಧಿಧ್ಯಾಸನ, ತತ್ತ್ವಂ ಪದಾರ್ಥ ಶೋಧನ ಮಾಡುವುದರಿಂದ ಜೀವ ಬ್ರಹ್ಮರ ಅಭೇದವನ್ನ ತಿಳಿಸಿಕೊಡುವ ವಾಕ್ಯಗಳೇ ಮಹಾವಾಕ್ಯಗಳು. ಪ್ರಜ್ಞಾನಂ ಬ್ರಹ್ಮ ಋಗ್ವೇದದ ಐತರೆಯ ಉಪನಿಷತ್ತಿನಲ್ಲಿ ಇರುವ ಮಹಾವಾಕ್ಯ ಇದು. ಇವೆಲ್ಲ ಚಂದ ತಿಳ್ಕೋಬೇಕು. ಪ್ರಜ್ಞಾನಂ ಬ್ರಹ್ಮ ಅನ್ನೋದೊಂದು ಮಹಾವಾಕ್ಯ. ಇನ್ನ ಒಂದು ಅಹಂ ಬ್ರಹ್ಮ. ಪ್ರಜ್ಞಾನಂ ಅಂತಂದ್ರೆ ಜೀವ, ಪ್ರಜ್ಞೆಯುಳ್ಳದ್ದು. ಬ್ರಹ್ಮ ಅಂತಂದ್ರೆ ಪರಮಾತ್ಮ. ಇದು ಋಗ್ವೇದದ ಐತರೇಯ ಉಪನಿಷತ್ತಿನಲ್ಲಿ ಬರುವ ಮಹಾವಾಕ್ಯ. ಅಹಂ ಬ್ರಹ್ಮಾಸ್ಮಿ ಇದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಯಜುರ್ವೇದದೊಳಗ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವ ಮಹಾವಾಕ್ಯ. ಅಹಂ ಬ್ರಹ್ಮಾಸ್ಮಿ. ತತ್ವಮಸಿ ಅಂತಂದ್ರೆ ಸಾಮವೇದದೊಳಗಿಂದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಮಹಾವಾಕ್ಯ. ಅಯಾಮಾತ್ಮ ಬ್ರಹ್ಮ ಅಂತಂದ್ರೆ ಅಥರ್ವಣ ವೇದದ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಬರುವ ಮಹಾವಾಕ್ಯ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಏನು ಲಾಭ? ಈಗ ನಮ್ಮ ಗುರಿ ಏನದ? ಇದೇ ಮಾಡ್ಕೊಳ್ಳೋದಲ್ಲ. ಇದರಿಂದ ಏನು ಲಾಭ ಏನದಪ್ಪ ಅಂತಂದ್ರೆ ಅಭಾನಪಾದಕ ಆವರಣ ನಿವೃತ್ತಿಯಾಗುತ್ತದೆ. ನನಗೆ ಬ್ರಹ್ಮವು ತೋರುವುದಿಲ್ಲ, ನಾನು ಬ್ರಹ್ಮ ಇದ್ದೇನೆ ಅನ್ನೋದು ನನಗೆ ಅನ್ನಿಸುವಂಗಿಲ್ಲ ಅಂತ ಅನಿಸ್ತದಲ್ಲ, ಅದು ನಿವೃತ್ತಿಯಾಗಿ ಇಲ್ಲ, ಅದು ಇಲ್ಲ ಎಂಬ ಅನಿಸಿಕೆಯೇ ಅಭಾನಪಾದಕ ಆವರಣ. ಅದು ನಿವೃತ್ತಿ ಆಗ್ತದೆ. ಬ್ರಹ್ಮ ಇಲ್ಲ, ಬ್ರಹ್ಮ ತೋರುತ್ತಿಲ್ಲ, ಬ್ರಹ್ಮ ಗೊತ್ತಿಲ್ಲ ಅನ್ನುವ ಮೂರದವಲ್ಲ, ಅಜ್ಞಾನ ಮತ್ತು ಆವರಣ, ಅದು ನಿವೃತ್ತಿಯಾಗಿ ಹೋಗ್ಬಿಡ್ತದೆ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಮಾಡ್ಕೊಂಡ್ಬಿಟ್ರೆ ಆ ಎಲ್ಲ ಅವಿದ್ಯಾ ಜಾಲ ನಷ್ಟವಾಗಿ ಹೋಗ್ತದೆ. ಮತ್ತೆ ವಿಕ್ಷೇಪ ನಿವೃತ್ತಿ ಆಗುತ್ತದೆ. ಮನಸ್ಸಿನ ಚಂಚಲತೆ ನಿವೃತ್ತಿಯಾಗಿ ಹೋಗ್ಬಿಡ್ತದೆ. ಅಂದ್ರೇನು? ಕಾರ್ಯ ಸಹಿತ ಕಾರಣ ಅವಿದ್ಯೆ ನಿವೃತ್ತಿ ಅಂದ್ರೆ ಅಜ್ಞಾನ ಶರೀರ, ಕಾರಣ ಶರೀರ, ಅಂತಃಕರಣ ಕಾರ್ಯ ಸಹಿತ ನಿವೃತ್ತಿಗಾಗಿ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ರೂಪ ಮೋಕ್ಷ ಉಂಟಾಗುತ್ತದೆ. ಕಾರಣ ಶರೀರ ಅಂತ ಏನದಲ್ಲ, ಅಜ್ಞಾನ ಎಲ್ಲಿದ? ಇದು ಅಜ್ಞಾನ ಅಂದ್ರೆ ನಮ್ಮ ಕಾರಣ ಶರೀರದಾಗ ಅದ. ಆ ಕಾರಣ ಶರೀರ ಎದರಿಂದ ನಷ್ಟ ಆಗ್ತದ? ಅಜ್ಞಾನ ಎದರಿಂದ ನಷ್ಟ ಆಗ್ತದ ನಮ್ಮಲ್ಲಿ? ಜ್ಞಾನದಿಂದ. ಜ್ಞಾನದ ಬಲದಿಂದ ಅಜ್ಞಾನದ ಕೆಡು ನೋಡಯ್ಯ. ಹ್ಯಾಂಗ ಗುರುವಿನ ಬಳಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಂಗ ನಿಮ್ಮದು ಜ್ಞಾನ ಹೆಚ್ಚಾಕೋತ್ ಹೋಗಿ ಅಜ್ಞಾನ ನಷ್ಟ ಆಗ್ತವ. ಅಜ್ಞಾನ ಅಂದ್ರೆ ಬಂಗಾರ ಇದ್ದಂಗ, ಅಂತಃಕರಣ ಅಂದ್ರೆ ಆಭರಣ ಇದ್ದಂಗ. ಇದು ತಿಳ್ಕೋಬೇಕು ನೀವು. ಅಜ್ಞಾನ ಅಂದ್ರೆ ಬಂಗಾರ ಅಥವಾ ಮಣ್ಣು ಇದ್ದಂಗ. ಆ ಅಂತಃಕರಣ ಅಂತ ಏನದ ಆ ಅಜ್ಞಾನದ ಕಾರ್ಯ. ಅದು ಅಂತಃಕರಣ ಅಂದ್ರೆ ಮತ್ತಿನ್ನೇನಲ್ಲ. ಬಂಗಾರದಿಂದ ಮಾಡಿದ ಆಭರಣ ಹೆಂಗಿರ್ತದೋ ಹಂಗ ಇದು ಅಜ್ಞಾನದಿಂದ ಮಾಡಿದ ಅಂತಃಕರಣ ಇದು. ಈಗ ನೀವು ಬಂಗಾರನೇ ನಷ್ಟ ಮಾಡಿದ್ರೆ ಅಲ್ಲಿ ಆಭರಣ ಉಳಿತದೇನು? ಈಗ ಅಜ್ಞಾನ ನಷ್ಟ ಆಗಿ ಹೋಯ್ತ ಅಂತಂದ್ರೆ ಆವರಣ ಉಳಿತದೇನ್ರಿ? ಅಲ್ಲಿ ಉಳಿಕೆ
ಅದೇ ಮತ್ತು ಅಜ್ಞಾನ ನಷ್ಟ ಆಯ್ತಂದ್ರೆ ಆವರಣ ಇದು ಅಲ್ಲಿ ಅಂತಃಕರಣ ಉಳಿಯಂಗಿಲ್ಲ. ಹಂಗ ಇಲ್ಲಿ ಏನಾಗ್ತದಂತ, ಈ ಒಂದು ಅಜ್ಞಾನ ಕಾರ್ಯ ಸಹಿತ ಕಾರಣ ನಿವೃತ್ತಿ ಅಂದ್ರೆ ಅಂತಃಕರಣ ಸಹಿತ ಅಜ್ಞಾನ ಶರೀರ ನಿವೃತ್ತಿ ಆಗ್ತದೆ. ಅಂತಃಕರಣನು ನಿವೃತ್ತಿ ಆಗ್ತದೆ, ಅಜ್ಞಾನ ಶರೀರನು ನಿವೃತ್ತಿ ಆಗ್ತದೆ. ಎರಡು ನಿವೃತ್ತಿ ಆಗ್ತಾವ. ಏನದು ಅಜ್ಞಾನ ಶರೀರ? ಆಭಾಸ. ಮತ್ತೇನದು? ಪ್ರತಿಬಿಂಬ. ಕಾರಣ ಶರೀರ ಅದು ಪ್ರತಿಬಿಂಬ. ಮತ್ತೇನದು? ಎದಕ್ಕೆ ಆಗ್ಲಕತ್ತದ ಕಾರಣ ಶರೀರ? ಎದಕ್ಕೆ ಬರ್ಲಕತ್ತದ? ಅಜ್ಞಾನ ಇದ್ದದ್ದು, ಉಪಾಧಿ ಇದ್ದದ್ದು. ಉಪಾಧಿ ಈಗ ನೀರು ಚೆಲ್ಲವತ್ತೇಳಿ ನೆಲದಾಗ ನೆಲಕ್ಕೆ ಹಿಂಗೆ ನೋಡಿದ್ರೆ ನಿಮಗೆ ಏನಾರೇ ನಿಮ್ಮ ಪ್ರತಿಬಿಂಬ ಕಾಣ್ತದೆ ನೆಲದ ಮೇಲೆ. ಅಲ್ಲಿ ನೆಲದ ಮೇಲೆ ಒಂದಿಷ್ಟು ನೀರು ಬಿತ್ತಂದ್ರೆ ಆ ನೀರಾಗಿ ನಿಮ್ಮ ಪ್ರತಿಬಿಂಬ ಕಾಣ್ತದೆ. ಆ ನೀರು ಒಣಗಿ ಹೋಯ್ತಂದ್ರೆ ಮತ್ತೆ ಅಲ್ಲಿ ಪ್ರತಿಬಿಂಬ ಇರ್ತದೇನು? ನೀರು ಒಣಗಬೇಕಾದ್ರೆ ಅಲ್ಲಿ ಶಾಖ ಬೇಕು. ಹಾಗಿದ ಅಜ್ಞಾನ ನಷ್ಟ ಆಗ್ಬೇಕಾದ್ರೆ ಜ್ಞಾನ ಬೇಕು. ಜ್ಞಾನದಿಂದ ಆ ಉಪಾಧಿನೂ ಹೋಗ್ತದ, ಅಜ್ಞಾನನೂ ಹೋಗ್ತದ, ಪ್ರತಿಬಿಂಬನೂ ಹೋಗ್ತದ, ಎಲ್ಲ ಹೋಗ್ತದೆ. ಅಲ್ಲಿ ಬಿಂಬ ಒಂದೇ ಉಳಿತದೆ. ಅದಕ್ಕೆ ವಿಕ್ಷೇಪ ರೂಪ ನಿವೃತ್ತಿ ಆಗುತ್ತದೆ. ಅಂದ್ರೆ ಕಾರ್ಯ ಸಹಿತ ಕಾರಣ ಅವಿದ್ಯೆ ನಿವೃತ್ತಿ. ಅಂದ್ರೆ ಅಜ್ಞಾನ ಶರೀರ ಕಾರಣ ಶರೀರ, ಅಜ್ಞಾನ ಶರೀರ ಅಂದ್ರೆ ಕಾರಣ ಶರೀರ. ಅಂತಃಕರಣ ಕಾರ್ಯ ಸಹಿತವಾಗಿ ನಿವೃತ್ತಿಯಾಗಿ, ಅಂತಃಕರಣನೂ ನಷ್ಟ. ಅಂತಃಕರಣ ಅಂದ್ರೆ ಕಾರ್ಯ, ಅಜ್ಞಾನ ಅಂದ್ರೆ ಕಾರಣ ಶರೀರ. ಎರಡು ಏನಾಗ್ತವ? ನಷ್ಟ ಆಗ್ತಾವ. ನಷ್ಟವಾಗಿ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ರೂಪ ಮೋಕ್ಷ ಉಂಟಾಗುತ್ತದೆ. ವಿಕ್ಷೇಪ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, ಚಿದಾಭಾಸ ಚಿದಾಭಾಸನ ಧರ್ಮ, ಕರ್ತೃತ್ವ ಭೋಕ್ತೃತ್ವ ಮತ್ತು ಜನನ ಮರಣಾದಿಗಳು. ನೋಡ್ರಿ, ವಿಕ್ಷೇಪ ನಷ್ಟ. ಇಲ್ಲೊಂದು ವಿಕ್ಷೇಪದ ಶಬ್ದ ಅರ್ಥ ಬೇರೆ ಅದ. ವಿಕ್ಷೇಪ ದೋಷ ಮಲದೋಷ ಅಲ್ಲಿ ಒಂದು ಬೇರೆ, ಇಲ್ಲೊಂದು ಬೇರೆ. ಒಂದನೇ ವಿಕ್ಷೇಪ ಏನು? ಮಲದೋಷ. ವಿಕ್ಷೇಪ ದೋಷ ಅಂದ್ರೆ ಮನಸ್ಸಿನ ಚಂಚಲತೆ ಬಗ್ಗೆ ಹೇಳಿದರು. ಮತ್ತೊಂದು ಕಡೆ ವಿಕ್ಷೇಪ ಬಳಸ್ಯಾರ. ಏನು? ಅಜ್ಞಾನದ ಶಕ್ತಿ ಎರಡು ರೀತಿ, ಒಂದು ಆವರಣ ಶಕ್ತಿ, ಇನ್ನ ಒಂದು ವಿಕ್ಷೇಪ ಶಕ್ತಿ. ವಿಕ್ಷೇಪ ಶಕ್ತಿ ಅಂದ್ರೆ ಆವರಣ ಶಕ್ತಿ ಅಂದ್ರೆ ಇದ್ದ ಸತ್ಯವನ್ನು ಮುಚ್ಚಾಕೋದು. ವಿಕ್ಷೇಪ ಶಕ್ತಿ ಅಂತಂದ್ರೆ ಇಲ್ಲ ಸುಳ್ಳ ವಸ್ತುವನ್ನು ಪ್ರದರ್ಶನ ಮಾಡೋದು, ಇಲ್ಲದ ಹಾವು ತಂದು ತೋರಿಸೋದು, ಇದ್ದ ಹಗ್ಗ ಮುಚ್ಚಿಡೋದು. ಅದಕ್ಕೆ ವಿಕ್ಷೇಪ ಶಕ್ತಿ ಅಂದ್ರು. ಇಲ್ಲೇನಂದ್ರು? ವಿಕ್ಷೇಪ. ಏನಿದು ವಿಕ್ಷೇಪ ಅಂದ್ರೆ? ವಿಕ್ಷೇಪ ದೋಷ ಬೇರೆ, ವಿಕ್ಷೇಪ ಶಕ್ತಿ ಬೇರೆ, ಬರೀ ವಿಕ್ಷೇಪ ಬೇರೆ. ಇಲ್ಲಿ ವಿಕ್ಷೇಪ ಅಂದ್ರೇನು? ಸ್ಥೂಲ ಬರ್ಕೋಬೇಕಿದು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮತ್ತ ಚಿದಾಭಾಸ ಚಿದಾಭಾಸನ ಧರ್ಮ, ಮತ್ತೆ ಕರ್ತೃತ್ವ ಭೋಕ್ತೃತ್ವ ಜನನ ಮರಣಾದಿಗಳು. ಇದಕ್ಕೆಲ್ಲಕ್ಕ ಕೂಡಿಸಿ ವಿಕ್ಷೇಪ ಅಂತಾರೆ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಗ್ತದಪ್ಪ ಅಂದ್ರ ಇವೆಲ್ಲ ಓಸು ಏನಾಗ್ತವ? ನಿವೃತ್ತಿ ಆಗ್ತವ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇವು ಎಲ್ಲಾನು ಏನಾಗ್ಬಿಡ್ತಾವ? ನಾನೇ ಸ್ಥೂಲ ಶರೀರ, ನಾನೇ ಸೂಕ್ಷ್ಮ ಶರೀರ, ನಾನೇ ಕಾರಣ ಶರೀರ, ನಾನೇ ಏನದ ಕರ್ತೃ ನಾನೇ, ಭೋಕ್ತೃ ನಾನೇ, ಹುಟ್ಟವ ನಾನೇ, ಸಾಯವ ನಾನೇ ಅಂತ ಇವು ಏನದವಲ್ಲ ಇದೆಲ್ಲ ವಿಕ್ಷೇಪ. ಈ ವಿಕ್ಷೇಪ ಏನಾಗ್ತದ? ನಿವೃತ್ತಿ ಆಗ್ತದೆ. ಈಗ ನೀವು ಬ್ರಹ್ಮ ಅನ್ನೋದು ಅನುಭವಕ್ಕೆ ಬರ್ಬೇಕಾದ್ರೆ ಇವೆಲ್ಲ ಅಡ್ಡಿಯಾಗ್ಯಾವಿಲ್ಲ ನಿಮಗೆ. ನಾನು ಶರೀರ ಅನ್ನೋಂಥ ಭಾವನೆನೇ ನಿಮಗೆ ಬ್ರಹ್ಮ ಸ್ವರೂಪದ ಬಗ್ಗೆ ಅನುಭವ ಮಾಡ್ಕೋಬೇಕಾದ್ರೆ ಅಡ್ಡಿಯಾಗ್ಯದ. ಸ್ಥೂಲ ನನ್ನ ಮನಸ್ಸು, ನನ್ನ ಶರೀರ, ನನ್ನ ಬುದ್ಧಿ ಅಂತ ನಂದು 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 ನಾನು 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 ಅಂತೀವಲ್ಲ, ಇವೇ ಅಡ್ಡಿಯಾಗ್ಯಾವ. ಇವೆಲ್ಲ ಓಸು ಏನಾಗ್ತವ? ಚಿದಾಭಾಸನ ಬುದ್ಧಿ
ಎಲ್ಲ ಅಷ್ಟು ನಷ್ಟ ಆಗಿ ಹೋಗ್ಬಿಡ್ತಾವೆ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದಿಂದ. ಅದಕ್ಕೆ ಈ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ಪೂರ್ಣವಾಗುತ್ತದೆ, ಇದು ಕಂಪ್ಲೀಟ್ ಯಾವಾಗ ಆಗ್ತದಪ್ಪ ಅಂತಂದ್ರೆ, ಹೆಂಗಂದ್ರ ಯಾವ ಕಾರಣಕ್ಕೂ ಬೇಕಾದವ್ರು ಬೇಕಾದಷ್ಟು ಬುಕ್ ಬರೆದ್ರು, ಬೇಕಾದಷ್ಟು ಪ್ರವಚನ ಮಾಡಿದ್ರು, ಬೇಕಾದಷ್ಟು ಹೇಳಿದ್ರು, ಬೇಕಾದಷ್ಟು ಕೇಳಿದ್ರು, ಕೇಳಾಯ್ತು, ಬರದಾಯ್ತು, ಓದಾಯ್ತು, ಹೇಳಾಯ್ತು, ಏನೆಲ್ಲ ಆದರೂ ಸಹಿತ ಈ ದೇಹನೇ ನಾನು ಎನ್ನುವ ದೃಢವಾದ ಜ್ಞಾನ ಇದು ಕಡಿಮೆ ಆಗಲೇ ಇಲ್ಲ. ಇದು ದೊಡ್ಡ ಸಮಸ್ಯೆ. ಇದು ಈ ದೇಹವೇ ನಾನು ಎಂಬುವ ದೃಢವಾದ ಜ್ಞಾನ ಏನಾಗಬೇಕಿದು? ಇರ್ಬೇಕ, ಹೋಗ್ಬೇಕದು, ಹೋಗ್ಬೇಕದು, ಬಾಧೆಗೊಳ್ಳಬೇಕು. ಇದು ಬಾಧೆಗೊಂಡು ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮನು ನಾನು ಎಂಬ ಜ್ಞಾನವು ದೃಢವಾಗಬೇಕು. ಇದು ಎಷ್ಟು ಗಟ್ಟಿಯದ ಈ ದೇಹನೇ ನಾನು ಎನ್ನುವುದು ನಿಮ್ಮ ಅಭಿಪ್ರಾಯ ಹೆಂಗದ? ಇದು ಎಷ್ಟು ಗಟ್ಟಿಯದ? ಅದಕ್ಕಿಂತ ಹೆಚ್ಚಿಗೆ ಗಟ್ಟಿ ಯಾವದಾಗಬೇಕು? ಬ್ರಹ್ಮನೇ ನಾನು, ಅಹಂ ಬ್ರಹ್ಮಾಸ್ಮಿ ಅನ್ನೋಂಥದ್ದು ಗಟ್ಟಿ ಆಗಬೇಕು. ಅವಾಗೇನಾಗ್ತದ? ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣವಾಗ್ತದ. ದೇಹನೇ ನಾನು ಅನ್ನೋದು ನಿಮ್ಮಲ್ಲಿ ಎಷ್ಟು ಗಟ್ಟಿಯಾದ ನಿರ್ಧಾರ ಅದನೋ ಅಷ್ಟೇ ಗಟ್ಟಿ, ಅದಕ್ಕಿಂತ ಹೆಚ್ಚಿಗೆ ಗಟ್ಟಿ ಯಾವದಾಗಬೇಕು? ನಾನು ಬ್ರಹ್ಮನಿದ್ದೇನೆ. ಅಷ್ಟು ಗಟ್ಟಿ ಮಾಡ್ಕೋಬೇಕು. ಅದರಿಂದ ವಿಚಾರ ಮಾಡೋದ್ರಿಂದ ಮಾಡ್ಕೋಬೇಕಷ್ಟೆ. ಇಲ್ಲಿ ಹೇಳುತ್ತಿರುವುದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವನ್ನ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವಲ್ಲ. ಅದು ನಿವೃತ್ತಿ ಆಗುವುದಿಲ್ಲ, ಮೋಕ್ಷವಾಗಲ್ಲ. ಯಾವಾಗ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಉಂಟಾಗುವುದೋ ಆವಾಗ ಅವಿದ್ಯೆ ಜಾಲ ಸಂಪೂರ್ಣ ನಾಶವಾಗುತ್ತದೆ. ಇಲ್ಲಿ ಹೇಳ್ತಾ ಇರೋದು ಅದೃಢ ಅಪರೋಕ್ಷ ನಷ್ಟ ಮಾಡ್ಕೊಳ್ಳೋಂಥದ್ದು ಏನು ಪ್ರಯತ್ನ ಮಾಡೋದಿಲ್ಲ. ನೀವು ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಗಟ್ಟಿ ಮಾಡ್ಕೊಂಡ್ರಿ ಅಂತಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ತಾನೇ ನಷ್ಟ ಆಗಿ ಹೋಗ್ಬಿಡ್ತು. ಅದು ಹೇಳಕತ್ತಾರ ಅವರು. ಕತ್ತಲೆಯನ್ನ ಈಗ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಹೆಂಗದ? ಕತ್ತಲಿದ್ದಂಗದ ನಿಮ್ಮ ಪಾಲಿಗೆ. ಕತ್ತಲೆಯನ್ನ ಹೊರಗೆ ಹಾಕುವುದಕ್ಕ ಏನು ಪ್ರಯತ್ನ ಮಾಡಬೇಡ್ರಿ, ಬೆಳಕು ಮಾಡ್ಕೋರಿ, ಕತ್ತಲು ತಾನೇ ಹೋಗ್ಬಿಡ್ತದ. ಅದು ಹೇಳ್ತಾರ ಅವರು. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ನೀವು ಮಾಡಿಕೊಂಡ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ತಾನೇ ಹೋಗ್ತದೆ. ಕತ್ತಲ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಮಾಡಬೇಡ್ರಿ, ಬೆಳಕು ಮಾಡ್ಕೋರಿ, ಕತ್ತಲು ತಾನೇ ಹೋಗ್ತದೆ. ವಿಚಾರ ಮಾಡಿ ನಾ ಬ್ರಹ್ಮದಿನಿ ಅನ್ನೋದು ನೀವು ಗಟ್ಟಿ ಮಾಡ್ಕೊಂಡ್ರಿ ಅಂತಂದ್ರೆ ಅದೃಢತೆ ತಾನೇ ನಿವಾರಣೆ ಆಗ್ತದೆ. ಅದನ್ನ ಅದೃಢತೆನ ನಿವಾರಿಸಿಕೋಬೇಕಂತೇಳಿ ಮಲದೋಷ ಕಳ್ಕೋಬೇಕು, ವಿಕ್ಷೇಪ ದೋಷ ಕಳ್ಕೋಬೇಕು ಅಂತೇಳಿ ಅದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಾ ಬ್ರಹ್ಮದಿನಿ ಅನ್ನೋದೊಂದು ನೀವು ಗಟ್ಟಿ ಮಾಡ್ಕೋತ ಆದ್ರಿ ಅಂದ್ರೆ ಇವೆಲ್ಲ ತಾನೇ ಹೋಗ್ತಾವ ಅಂತ ಹೇಳ್ತಾರೆ. ಎಷ್ಟಾಯ್ತು ಟೈಮು? 7:15. ನಾಳೆ ಇಲ್ಲಿ ತನಕ ಏನು ಹೇಳಿವಿ ರಿವಿಷನ್ ಮಾಡಿ ಆಮೇಲೆ ಮುಂದೆ ಏನು ಮಾಡಬೇಕು? ಇನ್ನ 2 ಉಳಿದವಲ್ಲ, ಭ್ರಾಂತಿನಾಶ, ಹರ್ಷ ಸ್ವರೂಪ, ನಿರಂಕುಶ ತೃಪ್ತಿ. ಅವು ಎರಡಕ್ಕೆ ಹೋಗೋದಕ್ಕಿಂತ ಮೊದಲ ಇದನ್ನ ಮತ್ತೊಂದು ಸಾರಿ ರಿವಿಷನ್ ಮಾಡಬೇಕು. 5 ಅವಸ್ಥೆಗಳೇನದವಲ್ಲ ಇವುದ್ರದ್ದು ರಿವಿಷನ್ ಮಾಡಿ
ಕೊನೆಯ 2 ಅವಸ್ಥೆಗಳನ್ನು ಹೇಳ್ತಾರೆ. ರೀಸನ್ನಿಗೆ ಬರ್ಬೇಕು ಮತ್ತೆ ನಾವು. ಈಗ ಮತ್ತೆ ರಿವಿಷನ್ ಹೇಳಕ್ಕಂದ್ರೆ ಕೆಲಸ ಕೆಡ್ತದೆ. ಈಗ ಸದ್ಯ ಎಷ್ಟು ತಿಳ್ಕೊಂಡಿರಿ? ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ ಅದರದೇ ವಿಚಾರದಾಗಿರ್ರಿ. ನಾಳೆಗೆ ಮತ್ತೆ ಮೊದಲಿಂದ ಅಜ್ಞಾನ, ಆವರಣ, ಭ್ರಾಂತಿ, ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಬಗ್ಗೆ ರಿವಿಷನ್ ಮಾಡೋಣ. ರಿವಿಷನ್ ಮಾಡಿ ಕೊನೆಗೆ ಭ್ರಾಂತಿ ನಾಶ ಅಂದರೆ ದುಃಖ ನಾಶ. ಮತ್ತೇನ ದುಃಖನೇ ಭ್ರಾಂತಿ. ಮತ್ತೆ ನಿರಂಕುಶ ತೃಪ್ತಿ. ಅವೆರಡನ್ನು ಟಚ್ ಮಾಡಿದರೆ ಅದು ಒಂದು ಆಭಾಸ. ಆ 7 ಅವಸ್ಥೆಗಳನ್ನು ದಾಟಿ ಬಂದನಂತಂದ್ರೆ ಏನಾಗ್ತದ? ಒಂದು ಕೂಟಸ್ಥ ಸ್ವರೂಪ ಆತನ. ಬ್ರಹ್ಮಾತ್ಮಿ ಆತನ. ಚಲೋ ಅನ್ನಿಸ್ತಾರೆ ಪಾಠ. ಅದೃಢ ಯಾಕೆ ಆಗ್ತದ? ಅಸಂಭಾವನ ದೋಷ, ವಿಪರೀತ ಭಾವನ ದೋಷ ಇದ್ದದ್ದಕ್ಕ. ಅಸಂಭಾವನ ದೋಷ ಅಂತಂದ್ರೆ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ಅವೆರಡಕ್ಕೆ ಸೇರಿಸಿ ಅಸಂಭಾವನ ದೋಷ ಅಂತಾರೆ. ವಿಪರೀತ ಭಾವನ ದೋಷ ಅಂದ್ರೆ ಉಲ್ಟ ತಿಳ್ಕೊಳ್ಳೋದು, ಎಲ್ಲ ಉಲ್ಟ ತಿಳ್ಕೊಳ್ಳೋದು. ಪ್ರಮಾಣಗತ ಸಂಶಯ ಅಂತಂದ್ರೆ ಪುಸ್ತಕದಲ್ಲಿ ಇರುವಂಥದ್ದು, ಪ್ರಮೇಯಗತ ಸಂಶಯ ಅಂತಂದ್ರೆ ಮಸ್ತಕದಲ್ಲಿರೋದು. ಇಷ್ಟೇ ಇರೋದು. ತಗೊಳ್ರಿ ವಿಚಾರ. ಚಂದ್ರೋದಯ ತಗೊಂಡು ಈಗ ಓದ್ರಿ, ಚಂದ ತಿಳಿತದ ನಿಮ್ಗೆ. ಯಾವಾಗ ಬೇಕು ಅವಾಗ ತೆಕ್ಕೊಂಡು ಕೂತು ಓದಿದ್ರೆ ಅರ್ಥ ಆಗ್ತದೆ. ಓದ್ಬೇಕು. ಬುಕ್ ರೀಡಿಂಗ್ ಹ್ಯಾಬಿಟ್ ಇರ್ಬೇಕು. ದಿನ 100 ಪೇಜ್ ರೀಡ್ ಆಗ್ಬೇಕು, 100 ಪೇಜ್ ರೈಟಿಂಗ್ ಆಗ್ಬೇಕು. ಅಂದ್ರೆ ಹಿಂಗೆಲ್ಲ ಹೇಳಕ್ಕ, ಕೇಳಕ್ಕ, ಬರಿಲಕ್ಕ, ಓದ್ಲಕ್ಕ ಬರ್ತೈತಿ. ದಿನ 100 ಪುಟ ಬರಿಬೇಕು, ದಿನ 100 ಪೇಜ್ ಓದ್ಬೇಕು ಮಿನಿಮಮ್. ಅಂದ್ರೆ ಎಲ್ಲ ಮಾಡ್ಲಕ್ ಬರ್ತದೆ, ಎಲ್ಲ ಹೇಳಕ್. ಅದು ನಿನ್ನೆ ಗ್ರೂಪಿಗೆ ಫೋಟೋ ಹಾಕಿವಿ. ಕಲ್ಯಾಣಪ್ಪ ಅವ್ರಿಗೆ ಒಂದು ಸ್ವಲ್ಪ ಸಜೆಷನ್ ಕೊಡ್ರಿ ಹೆಂಗ್ ಮಾಡ್ಬೇಕಂತ. ಎಲ್ಲರೂ ಸೇರಿ ಶರಣೆಯರದು ಫೋಟೋ ಮಹಿಳೆಯರ ಫೋಟೋ ಕೆಳಗಾಗ್ಯಾವ, ಮ್ಯಾಲ ಹಾಕಮಂತ ಹೇಳಿದ್ದೆ. ಮತ್ತ ನೀವೆಲ್ಲರೂ ಆಯ್ತು. ಕಲ್ಯಾಣಪ್ಪರಿಗೆ ಏನ್ ಹೇಳ್ಬೇಕತ್ತೀರಿ ಹೇಳ್ಬಿಡ್ರಿ, ನಾ ಪ್ರಿಂಟ್ ತೆಗಿಸ್ಬಿಡ್ತಾರೆ. ಮತ್ತೇನ ಏನ್ರಿ? ಅದು ಮೇಲೆ 5 ಸಾಲ 5 ಫೋಟೋಗಳು, ಕೆಳಗೆ 4 ಫೋಟೋ ಹೆಣ್ಮಕ್ಳು ಹಾಕಿದ್ದು. ಕಲ್ಯಾಣಪ್ಪರ್ ಅದಾರ ಲೈನ್ದಾಗ ಅದಿರ ಏನ ಹೇಳಕತ್ತಾರ ನೋಡ್ರಿ ಸರ್. ಪಾಯಿಂಟ್ ಟು ಬಿ ನೋಟೆಡ್. ಏನ ಹೇಳಕತ್ತಾರ? ಈಗ ತಮ್ದು ಮ್ಯಾಲಿನ ಬಾಜು ಸೆಂಟರ್ದ ಹಾಕತ್ತಾರ್ರಿ. ಹ್ಞೂ ರೀ. ಉಳಿದೋದೆಲ್ಲ ಸೈಡ್ 5 ಬರ್ತಾವ. 25 ಫೋಟೋ ಬರ್ತಾವನ್ರಿ. ಒಟ್ಟು ಎಷ್ಟು ಲೈನ್ ಆಗ್ತದಲ್ರಿ? 5 ಒಂದು 7-8 ಲೈನ್ ಆಗ್ತದ. ಮಾಡಿ ಹಾಕ್ರಿ. ಏನಾಯ್ತು? ಏನು ತೊಂದರೆ ಇಲ್ಲ. ಚಲೋ ಮಾಡ್ರಿ. ಹಂಗಾರೆ ಮಾಡ್ರಿ. ಅವರು ನಿಶ್ಚಲ್ ದಾಸ್ಜಿ ಫೋಟೋಗಳು ಕಲ್ಯಾಣಪ್ಪ ಅವ್ರು ಮಾಡ್ಸಕತ್ತಾರ. ಕೆಳಗ ಅವ್ರ ಹೆಸರು ಹಾಕಿರ್ತಾರ. ಅವರೇ ಅದರದ್ದು ದಾಸೋಹಿಗಳದಾರ. ಎಲ್ಲರಿಗೂ ಫೋಟೋ ಕೊಡ್ತಾರ. ಒಂದೊಂದು ಫೋಟೋ ಕೊಡ್ತಾರೆ ಎಲ್ಲರಿಗೆ. ಹೆಚ್ಚಿಗೆ ಎಕ್ಸ್ಟ್ರಾ ಬೇಕಂದ್ರೆ ದುಡ್ಡು ಕೊಟ್ಟು ತಗೋಬೇಕು. ಅದೆಷ್ಟು ಖರ್ಚಾಗ್ಯದ ಅಷ್ಟು. ಮತ್ತ ಏನಪ್ಪಾ ಅಂದ್ರೆ ನಿಮ್ಮ ಹೆಸರಿಗೆ ಯಾವರ ಫೋಟೋ ಅದೇ ಮಾಡ್ಬೇಕಾದ್ರೆ ನಿಮ್ಮ ಹೆಸರು ಹೇಳಿದ್ರಿ ಅಂದ್ರೆ ನಿಮ್ಮ ಹೆಸರು ಹಾಕಿನೂ ಪ್ರಿಂಟ್ ಮಾಡಿಸಿ ಕೊಡ್ತಾರೆ.
ನೀವು ಒಂದು 100 ಫೋಟೋ ಮಾಡಿಸ್ತಿದ್ರಿ ಅಂದ್ರೆ ನಿಮ್ಮ ಹೆಸರನ್ನು ಹೇಳಿ ಹಾಕಿಸ್ಬೋದು. ಮೊದಲು ಅವ್ರದ್ದೊಂದು ಆಗಲಿ, ಆಮೇಲೆ ಮುಂದಿನ ಮಾಡ್ಸಂಬೋದು. ಆಮೇಲೆ ಮೊದಲು ಅವ್ರದ್ದೊಂದು ಆಗಿ ಬರಲಿ, ಅದು ಸಕ್ಸಸ್ ಅನ್ನಿಸ್ತು, ಅದ್ರೊಳಗೆ ಇನ್ನೂ ಏನಾರ ಸಜೆಷನ್ ಇದ್ದು ಅಂದ್ರೆ ಮಾಡಿ. ನಿಶ್ಚಲ್ದಾಸ್ಜಿ ಫೋಟೋ ಬೇಕಾ ಬೇಡ ಎಲ್ಲರಿಗೆ, ದೊಡ್ಡದು ಕಟ್ಟಾಕಂಥದ್ದು. ಎಲ್ಲರ ಮನೆಗೂ ಒಂದೊಂದು ದೊಡ್ಡದು ಇರಲಿ. ಎಲ್ಲರೂ ಕಟ್ಟಾಕಿಸ್ಕೋರಿ, ಎಲ್ಲರೂ ಚಂದ ಕಟ್ಟಾಕಿಸ್ಕೊಂಡು ಒಂದು ಚಲೋ ಉನ್ನತ ಸ್ಥಾನದೊಳಗೆ ಇಡ್ರಿ ಅದನ್ನು. ಒಬ್ಬೊಬ್ಬರ ಮನ್ಯಾಗ ನಾವು ಕೊಟ್ಟು ಫೋಟೋ ಇಟ್ಟಾರ, ಅದ್ರ ಮುಂದೆ ಅವೇನೋ ಚಾ ಕುಡಿಯೋ ಕಪ್ಪ, ಗ್ಲಾಸ, ಮತ್ತೆ ಏನೇನೋ ಧೂಳು ಬಿದ್ದು ಯಾರೋ ಲಗ್ನ ಪತ್ರಗಳು ಅವೆಲ್ಲ ಹಾಕಿ ಇಟ್ಬಿಟ್ರು. ಒಬ್ಬೊಬ್ಬರ ಮನೆಯಾಗ ನೋಡಿದ್ರೆ ನಮ್ಗೆ ಎಷ್ಟು ಮರ್ಯಾದೆ ಕೊಟ್ಟಾರ ಇವ್ರದ್ ಕಾಣಿಸ್ತಿರ್ತದ ಅಲ್ಲಿ. ಹಂಗಾಗಬಾರ್ದು. ಅದಕ್ಕೊಂದು ಶ್ರೇಷ್ಠವಾದ ಸ್ಥಾನ ಮಾನ. ಶೋಕೇಸ್ನಾಗ ಇಟ್ಟಾರ, ಶೋಕೇಸ್ನಾಗ ಇಟ್ಟು ಅದ್ರ ಮುಂದೆ ಮತ್ತೆ ಏನೇನೋ ಮಣ್ಣು ಸುಡುಗಾಡೆಲ್ಲ ತುಂಬಿಸಿ ಅದು ಮುಖ ಕಾಣ್ಲಾರ್ದಂಗೆ ಮಾಡಿಟ್ರ. ಅದು ಹಂಗಾದ್ರೆ ಆಗಂಗಿಲ್ಲ. ಅದು ಒಳಗೆ ಮನಸ್ಸಿನಾಗ ಭಾವನೆ, ಸಂಸ್ಕಾರ, ಸಂಸ್ಕೃತಿ ಅನ್ನೋದು ಇತ್ತಂತಂದ್ರೆ ಅದು ಕೆಲಸ ಬರಬರ ಆಗ್ತದೆ. ಅವು ಇರಲಿಲ್ಲ ಅಂತಂದ್ರೆ ಹಿಂಗೆ ಹತ್ತಿರದೋದ್ರೆ ಅನ್ನೊಂದು ಇನ್ನು ಏನೇನೋ ಸಾಮಾನು ಇಟ್ಟಿವಿ ಅಲ್ಲಿ ಶೋಕೇಸ್ನಾಗ, ಅದ್ರಾಗ ಇದ್ರದ್ದು ಒಂದು ಫೋಟೋ ತುರುಕಿ ಬಿಡ ಕಡೆ ಇದೆ ಇಟ್ಬಿಡ್ತಾರೆ. ಒಂದೇ ವಸ್ತು ಇಡ್ಬೇಕು, ಚಂದ ಹೊಳಿಬೇಕದು, ಕಾಣಂಗಿರ್ಬೇಕು, ಹಂಗೆ ಮಾಡ್ಬೇಕದು. ಮತ್ತೇನ್ ಮಾತಾಡ್ಬೇಕಾ? ಏನ್ರ ಹೇಳದ ಕೇಳದ? ಈಗ ಗಂಗಾಧರ ಗುರುಗಳ ಹೇಳ್ರಿ ಗುರುಗಳು, ಈಗ ಗುರುಗಳ ಫೋಟೋ ಮ್ಯಾಲ ಸೆಂಟರ್ದಾಗ ಇರ್ತೀವಿ ಅಂತಂದ್ರೆ ಏರಪೇರ ಆಗ್ತದೆ. ಬರೀದು ಎಲ್ಲ ಬರೀದಂದ್ರೆ ಈಗ ಏನೈತಲ್ರಿ, ನಿಶ್ಚಲ್ದಾಸ್ಜಿ ಮತ್ತು ಪೀತಾಂಬರಜಿ ಮಹಾರಾಜರ ಎರಡು ಮೂಲೆಯಾಗದಾವು, ನಡಬರ್ಕ ಅಕ್ಷರ ಐತೆ, ನಮ್ಮ ಕಂಪ್ಯೂಟರ್ ಇದು ಐತೆ. ಅದ್ರ ಮೇಲೆ ಏನು ಮಾಡ್ಲಕ್ ಹೋಗ್ಬೇಡ್ರಿ, ಅದ್ರ ಕೆಳಗೆ ಹಾಕ್ರಿ ಫೋಟೋ. ಆ ಅಕ್ಷರ ಕೆಳಗೆ ಬರ್ಬೇಕು. ಈಗೇನ ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಪೀಠ ತಯಾರ ಬರದ್ರಿ ಅಲ್ರಿ, ಅದ್ರ ಕೆಳಗೆ ಬರ್ಬೇಕು ನಿಮ್ಮದು ಗುರುಗಳು ಒಂದೇ. ಅದ್ರ ಆ ಅಕ್ಷರ ಕೆಳಗ ಒಂದೇ ಫೋಟೋ ಇರ್ತೀವಿ ಅಂತಂದ್ರೆ ಮುಂದ 5 ಫೋಟೋ ಕೆಳಗೆ ಬರ್ತಾವ. ಮತ್ತೆ ಪೂರ ಒಂದು ಸಾಲ ಎಕ್ಸ್ಟ್ರಾ ಆತು. ಮತ್ತ ಏನಾಗ್ತದ್ರಿ, ಈಗ ಈ ಉದ್ದಿಗೆ 8 ಫೂಟ್ ಮಾಡಿರಿ, ಹೋದ ವರ್ಷ 6 ಫೂಟ್ ಇತ್ತು. ಫುಟ್ ಮಾಡಿರಿ. ಈಗ ಸಾಲ ಇರ್ತೀವಿ ಅಂತಂದ್ರ ಮತ್ತ ಉದ್ದ ಬೇಕಾದ್ರಿ, ಅದ ಫೋಟೋ ಸಣ್ಣ ಆಗ್ತವೈತಿ, ಅದ ಅಡ್ಜಸ್ಟ್ ಮಾಡಿದ್ರ. ಅರ್ಥ ಆಯ್ತಲ್ರಿ? ಗೊತ್ತಾಯ್ತ್ರಿ. ಅಂದ್ರೆ ಸೈಜ್ ದೊಡ್ಡದಾಗ್ತಾವ, ಮತ್ತ ಫೋಟೋಗಳು ಸಣ್ಣ. ಫೋಟೋ 5 ಇಡೋದ್ರ ಬದಲಿ 6 ಫೋಟೋ ಇಡ್ರಿ. ಸೈಜ್ ಅಷ್ಟೇ 5 ಫೂಟೇ ಬರ್ತೇನ್ರಿ, ಇನ್ನ 1 ಫೂಟ್ ಹೆಚ್ಚಿಗೆ ಮಾಡ್ತೀರಿ ಆಗಲ್ಲ? ಅಗಲಿಗೆ ಬರ್ತದ, ಮುಂದಕ್ಕೆ ಹಂಗೂ ಬರ್ತದ. 6 ಮಾಡ್ತಿಂದ ಅಷ್ಟೇ 5 ಫೋಟೋ ಇಡ್ಬೇಕತ್ತೇನದ. ಬ್ಯಾನರ್ ಆಗಲ್ಲ ಜಾಸ್ತಿ ಮಾಡ್ತೀರಿ, ಉದ್ದ ಕಡಿಮೆ ಮಾಡ್ತೀರಿ. ಅಂದ್ರೆ ಬ್ಯಾನರ್ದು ಅವು ಬಂಡು ಒಂದು ಸೈಜ್ ಅದ ಗುರುಗಳೇ. ಅದು ಏನ್ ಅವು ಬ್ಯಾನರ್ದು ಅವ್ರು ಸೈಜ್ ಮಾಡಿದಾರ, ಅದೇ ಸೈಜ್ದಾಗೆ ಕುಂದಿಸ್ತಾರೆ ಅವ್ರು. 2 ಮಾಡಿಸ್ಬಿಡ್ರಿ, ಹೆಣ್ಮಕ್ಳದೊಂದು ಗಂಡು ಮಕ್ಳದೊಂದು. ಇಲ್ಲಿಕಂದ್ರೆ ಕಲ್ಯಾಣಪುರ ಒಬ್ಬರು ಫೋಟೋ ತೆಗೆದ್ರೆ ಬರ್ತದ ನೋಡ್ರಿ, ಸುದ್ದು ಕೊಡ್ತಾರೆ. ಈಗ ಗೊತ್ತಂಗೆ ನಂದು ತೆಗೆದ್ಬಿಡ್ರಿ, ನಂದು ತೆಗೆದ್ಬಿಡ್ರಿ, ನಂದು ಎಲ್ಲದ್ರಾಗ ಇರ್ತದ. ಇಲ್ರಿ, ನಮ್ಮ ಯಾವಾಗ ತೆಗೀರಿ. ಇಲ್ಲ ಈಗ ಇನ್ನೂ ಕೆಲವೊಂದು ಮಂದಿ ಹೆಣ್ಮಕ್ಳು ಕೊಟ್ಟಿಲ್ಲ. ಈಗ ನಮ್ ಸೋಮಯ್ಯ ಅವರು ಹೆಣ್ಮಕ್ಳು ಕೊಟ್ಟಿಲ್ಲ, ಮತ್ತ ಈಗ ಬಾಪರಿ ಅವ್ರ ಹೆಣ್ಮಕ್ಳು, ಈಗಿನ ಕೆಲವು ಮಂದಿ ಹೆಣ್ಮಕ್ಳು ಅದಾರ ನಮ್ಮ ಕಾಜಿಗಾರ ಅವರು, ಅವರೆಲ್ಲ ಕೊಟ್ಟು ಕಾಜಿಗಾರ ಮತ್ತ
ಇವ್ ಕೆಲವೊಂದೆಲ್ಲ ಕೊಟ್ರು ಅಂದ್ರೆ ಮತ್ತೆ ಅಡ್ಜಸ್ಟ್ ಕರೆಕ್ಟ್ ಒಂದ್ ಕೂಡ್ತದೆ. ಹಂಗ ಕೊಟ್ರಂದ್ರೆ ಕೂಡ್ದವ್ರಿ ಮತ್ತೆ ಸೈಜ್ ದೊಡ್ಡದಾಗ ಇಲ್ಲ ಅಂದ್ರೆ ಬಂತು ಅಂತಂದ್ರೆ ಇದೇ ಇಷ್ಟೇ ಸೈಜ್ 1 2 3 4 ಕೂಡ್ತವ್ರಿ ಮತ್ತೆ ಸೈಡ್ಗೆ ಒಂದು 5 ಕೂಡು ಕರೆಕ್ಟ್ ಬಂದ್ಬಿಡ್ತಾವ. 1 2 3 4 ಅಂದೀಗ 4 ಏನದಲ್ಲ 4 ಸಾಲ ಅದ ರೀ, 5 5 3 ಸಾಲ ಅದ. ಈ ಅಷ್ಟೇ ಏನ್ ಕಾಣಕತ್ತೆ ಅಂದ್ರೆ ಮ್ಯಾಗ 5 ಆಗ್ಯಾವ್ರಿ, ಕೆಳಗ 4 ಆಗ್ಯಾವ, ಸ್ವಲ್ಪ ಅದು ಇದು ಅಕ್ಬಾರ್ಡ್ ಕಾಣಕತ್ತದ ಅನಿಸ್ತದ್ರೆ ಅದಕ್ಕೆ ಅದು ಅಷ್ಟೇ ಅಡ್ಜಸ್ಟ್ ಮಾಡ್ಬೇಕು, ಮತ್ತೆ ಎಲ್ಲ ಕರೆಕ್ಟ್ ಆಗಿದೆ. ಏನಂತೂ ಇದು ಒಂದು ಟೈಪ್ ಶೋ ಕಾಣ್ತದೆ ಹಂಗಿದ್ರೆ ಆಯ್ತು ಬಿಡಿ. ಇದಕ್ಕಂದ್ರೆ ನಮ್ಮ ಹೆಣ್ಮಕ್ಳು ಒಂದು ತೆಗೆದು ಕರೆಕ್ಟ್ ಕೊಡ್ತಾ ಇಲ್ಲ, 5 5 ಆಗಿಬಿಡ್ತಾವ. ಈಗ ಒಬ್ಬರೇ ಹೆಚ್ಚಾಗಿಬಿಡ್ತಾರೆ. ನಿಮ್ಗೆ ಯಾರು ತೆಗೆಯೋದಿಲ್ಲ, ತೆಗೆದ್ರೆ ನಂದೇ ತೆಗಿಬೇಕು. ಇಲ್ಲ ನಂದೇನು ಬೇರೆ ಬ್ಯಾನರ್ಗಳದಾಗ ಎಲ್ಲದ್ರಾಗ ಇರ್ತದಲ್ಲ, ಅದ್ರಾಗ ಎದಕ್ ಬೇಕು ಎಲ್ಲದ್ರಾಗ. ಎಲ್ಲಿ ಬಿಡ್ರಿ ಹಂಗಾರ ಈಗ ಹಂಗ ಇಲ್ಲ ಇನ್ನ ಹಾಕ್ಬೇಕು, ಇನ್ನ ಬೇರೆ ಬೇರೆ ಅವ್ರು ಕೊಟ್ರ ಹಾಕ್ಬೇಕು. ಲೇಡೀಸ್ ಬ್ಯಾನರ್ ಒಂದು ಸಪ್ರೇಟ್ ಮಾಡ್ಬೇಕಂತ ಒಂದು ಪ್ಲಾನ್ ಇತ್ತು. ಪೂರಾ ಎಲ್ಲರೂ ಕೊಟ್ಟಿಲ್ಲ ಅನ್ನೋದಕ್ಕೆ ಒಂದ್ರಾಗೆ ಹಾಕಿಬಿಟ್ಟಾರ ಈಗ ಅವರು. ಇವ್ರು ಸಂಪರ್ಕಾಧಿಕಾರಿಗಳಿಗೆ ಹೇಳ್ರಿ, ಯಾರ್ಯಾರು ಕೊಟ್ಟಿಲ್ಲ ಅವ್ರು ತರಿಸ್ತಾರ. ಏನು ಒಂದು ನಿಮಿಷನಾಗ ಮಧ್ಯಾಹ್ನ ಅನ್ನೋದ್ರಾಗೆ ಮೊಬೈಲ್ನಾಗ ಒಂದು ಫೋಟೋ ತೆಗೆದು ಕಳಿಸ್ಲಿಕ್ಕಾಗಲ್ಲ. ಈಗ ಈ ಗುರುಗಳ ಫೋಟೋ ಇದು ತೆಗೆದ ಲಿಂಗ ಇದ್ದದ್ದು ಹಾಕ್ಬಿಡೋಣ್ರಿ. ಕೊಳ ಲಿಂಗ ಇದ್ದದ್ದು ಇದು ಐತ್ ನೋಡೋದು ಕಿತ್ತು ಚಂದ ಆಗ್ತದ, ಅದು ಹಾಕಿ ಅದು ಲಿಂಗ ಇದ್ದದ್ದು ಹಾಕ್ಬಿಡೋದು. ಅವನು ಹೇಳೀನೀಗ ಲಿಂಗ ಇದ್ದದ್ದು ಹಾಕಂತ ಹೇಳಿ ಕರೆಕ್ಟಾಗಿ. ಮುಂದೆ ಇದು ಗುರುಗಳ ಇದು ಚಿಕ್ಕೋತ್ಸವ ತಿಥಿ ಅಂತ ಹೇಳಿ ಹಾಕೊಂಡ್ರೆ ಅದನ್ನು ಒಂದು ಪ್ರತಿ ವರ್ಷ ಒಂದ್ ಇರ್ತದ್ರಿ. ಈ ಹೋದ ವರ್ಷ ಹೆಂಗ್ ಮಾಡಿದ್ರೆ ಅದೇ ಟೈಪ್ ಮಾಡ್ಬಿಡೋದು, ಅದೇ ಚಂದ ಕಾಣ್ತದ್ರಿ. ಈಗ ತಾವ್ ನಾನು ಕಳ್ಸಿರೋದ್ರಿ. ಮಾಡ್ರಿ ಏನ್ ಮಾಡ್ಬೇಕಂತ ಮಾಡ್ರಿ.